Praise the Lord. Hallelujah. 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 ನಾವು ಪ್ರಾರ್ಥನೆ ಮಾಡೋಣ. ಧನ್ಯವಾದ ಹೇಳೋಣ ಪರಮೇಶ್ವರಿಗೆ. ಮಾತನಾಡಿರಿ ಆ ಮಹಾನ್ ಪರಮೇಶ್ವರನ ಜೊತೆ. ಪ್ರಭು, ನೀವು ಮಹಾನರಾಗಿದ್ದೀರಿ, ಸರ್ವಶಕ್ತ ಮಹಾನರಾಗಿದ್ದೀರಿ, ದಯಾಳು ಹೇ, ಪ್ರೀತಿಯುಳ್ಳವರು, ಬುದ್ಧಿವಂತರಾಗಿದ್ದೀರಿ, ದಯಾವಂತನು, ಕರುಣಾಮಯ, ಮತ್ತು ನಿಮ್ಮ ಹಾಗೆ ಯಾರೂ ಇಲ್ಲ. ಧನ್ಯವಾದ ನಿಮ್ಮ ಮಹಾನ ಪ್ರೀತಿಗೋಸ್ಕರ, ಧನ್ಯವಾದ ನೀತಿಗೋಸ್ಕರ, ಕರುಣೆಗೋಸ್ಕರ, ಧನ್ಯವಾದ ವಿಜಯಕ್ಕೋಸ್ಕರ, ಜಯಕ್ಕೋಸ್ಕರ. ಪ್ರಭು ಯೇಸುವಿನಲ್ಲಿ ನೀವು ನಮಗೆ ಕೊಟ್ಟಿದ್ದೀರಿ. ಧನ್ಯವಾದ ಪರಿಶುದ್ಧಾತ್ಮನೇ, ನಮ್ಮ ಜೀವಿತದಲ್ಲಿ ನಿಮ್ಮ ಸೇವೆಗೋಸ್ಕರ. ಧನ್ಯವಾದ 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 ನೀವು ಬರೆದಿರುವ ವಾಕ್ಯ ಬೈಬಲ್ಗೋಸ್ಕರ. ಧನ್ಯವಾದ ನಮ್ಮ ಆತ್ಮಿಕ ಕಣ್ಣುಗಳನ್ನು ತೆರೆದಕ್ಕೆ ಧನ್ಯವಾದ ಹೇಳುತ್ತೇವೆ ಪ್ರಭು. ಈ ಸಮಯವನ್ನು ನೀವು ನಮಗೆ ಕೊಟ್ಟಿದ್ದೀರಿ. ನಿಮ್ಮ ವಾಕ್ಯವನ್ನು ಕಲಿತು ನಾವು ದಿಕ್ಕನ್ನು ಪಡೆಯಬೇಕು, ಉತ್ಸಾಹವನ್ನು ಪಡೆಯಬೇಕು. ಧನ್ಯವಾದ. ಪ್ರಾರ್ಥನೆ ಪ್ರಭು ಯೇಸು ನಾಮದಲ್ಲಿ ಬೇಡುತ್ತೇವೆ. ಧನ್ಯವಾದ. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ಕುಳಿತುಕೊಳ್ಳಬಹುದು ನೀವು. ಪಕ್ಕದವರಿಗೆ ಸ್ವಾಗತ ಮಾಡಬಹುದು. ಹೇಳಿರಿ, ಸ್ವಾಗತವಿದೆ ನಿಮಗೆ ಫ್ಯಾಮಿಲಿ ಡೇಯಲ್ಲಿ. ಹೇಳಿರಿ, ಸ್ವಾಗತವಿದೆ, ಸ್ವಾಗತವಿದೆ, ಸ್ವಾಗತವಿದೆ. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ಕುಟುಂಬವು ಬಹಳ ಮುಖ್ಯವಾಗಿದೆ. ನಾನು ಯಾವಾಗಲೂ ಹೇಳಿದ್ದೇನೆ ಮತ್ತು ನಾನು ಹೇಳಿದೆ, ಪರಮೇಶ್ವರರು ಪರಿವಾರಗಳಲ್ಲಿ, ಕುಟುಂಬಗಳಲ್ಲಿ ನಂಬಿಕೆ ಇಡುತ್ತಾರೆ. ಸ್ಟ್ರಾಂಗ್ ಆದ ಪರಿವಾರವು ಒಂದು ಬಲಿಷ್ಠವಾದ ದೇಶದ ಬೇರಾಗಿದೆ. ಪ್ರೇಸ್ ದ ಲಾರ್ಡ್. ಯಾವಾಗಲೂ ಯೋಚಿಸಬೇಡಿರಿ, ನಾನು ಕುಟುಂಬದಲ್ಲಿ ನಿವೇಶ ಮಾಡುವುದಿಲ್ಲ, ನೀವು ಬಹಳ ದೊಡ್ಡವರಾಗುವಿರಿ ಎಂದು. ಹೀಗೆ ಆಗುವುದಿಲ್ಲ. ಕುಟುಂಬವು ಪರಮೇಶ್ವರನ ಯೋಜನೆಯಾಗಿದೆ ಮತ್ತು ಕುಟುಂಬವು ಪರಮೇಶ್ವರನ ವಿಚಾರವಾಗಿದೆ. ಕುಟುಂಬ ಒಂದು ಸಂಸ್ಥಾನವಾಗಿದೆ. ಅದನ್ನು ಪರಮೇಶ್ವರರು ಪಠಿಸಿದ್ದಾರೆ. ಸ್ಟ್ರಾಂಗ್ ಆದ ಪರಿವಾರ ಮತ್ತು ಒಗ್ಗಟ್ಟಿನ ಪರಿವಾರ ಕುಟುಂಬ ನಿಮ್ಮದು ಮತ್ತು ನಮ್ಮ ಸಮಾಜದ್ದು, ನಮ್ಮ ದೇಶದ್ದು ಮತ್ತು ನಮ್ಮ ವಿಶ್ವದ ಅವಶ್ಯಕತೆಯಾಗಿದೆ. ಪ್ರೇಸ್ ದ ಲಾರ್ಡ್. ಏಕೆಂದರೆ ಯಾವ ಸಮಯದಲ್ಲಿ ನಾವು ಜೀವಿಸುತ್ತಿದ್ದೆವು, ಕುಟುಂಬಗಳನ್ನು ಮುರಿಯುವ ಒಂದು ವ್ಯವಸ್ಥಿತವಾದ ಯೋಜನೆಯಾಗಿದೆ, ಪ್ರಯತ್ನವಾಗಿದೆ, ಒಂದು ಪೂರ್ವ ಯೋಜಿತ ಪ್ರಯಾಸವಾಗಿದೆ. ನಿಮಗೆ ಇದು ಗೊತ್ತಿರದೇ ಇರಬಹುದು, ಆದರೆ ಇದು ಸತ್ಯವಾಗಿದೆ. ಏಕೆಂದರೆ ಶೈತಾನನಿಗೆ ಗೊತ್ತಿದೆ. ಇದು ಯಾರು ಶೈತಾನ್ ಜೊತೆ ಕೆಲಸ ಮಾಡುತ್ತಾರೆ ಅವರಿಗೆ ಗೊತ್ತಿದೆ. ಎಲ್ಲಿವರೆಗೂ ಅವರು ಕುಟುಂಬವನ್ನು ಹಾಳು ಮಾಡುವುದಿಲ್ಲವೋ ಅಲ್ಲಿವರೆಗೂ ಸಮಾಜ ಮತ್ತು ದೇಶವನ್ನು ಹಾಳು ಮಾಡಲು ಆಗುವುದಿಲ್ಲ. ಬಹಳಷ್ಟು ವಿಷಯಗಳು ನಿಮಗೆ ಚೆನ್ನಾಗಿ ಅನಿಸಬಹುದು, ನಿಮಗೆ ಗೊತ್ತಿರದೇ ಇರಬಹುದು. ಅದು ಕುಟುಂಬಗಳನ್ನು ಮುರಿಯಲು ಮಾಡಲ್ಪಟ್ಟಿದೆ. ಎಕ್ಸಾಂಪಲ್, ಇಂಟ್ರೆಸ್ಟಿಂಗ್ ಎಕ್ಸಾಂಪಲ್ ಇದೆ. ನನಗೆ ಗೊತ್ತಿಲ್ಲ ಎಷ್ಟು ಜನಕ್ಕೆ ಇದು ಗೊತ್ತಿದೆ. ಇಂಟ್ರೆಸ್ಟಿಂಗ್ ಎಕ್ಸಾಂಪಲ್ ಹೇಳಲಾಗಿದೆ. ಕುಟುಂಬವು ಒಂದು ಅವರು ಪ್ರವಾಸ ಮಾಡಿದರೆ, ರಜಾ ದಿನ ಆಚರಿಸಿದರೆ ಕುಟುಂಬವು ಬಲಿಷ್ಠವಾಗಿರುವುದೆಂದು. ಇಲ್ಲ, ಬೈಬಲ್ ಇದನ್ನು ಹೇಳುವುದಿಲ್ಲ. ಬೈಬಲ್ ಇದನ್ನು ಹೇಳುವುದಿಲ್ಲ. ಯಾವ ಕುಟುಂಬವು ಒಂದು ಗೂಡಿ ಅದು ರಜೆನ ಆಚರಿಸುತ್ತದೆಯೋ ಆ ಕುಟುಂಬವು ಬಲಿಷ್ಠವಾಗಿರುವುದೆಂದು. ಜನರು ಹೇಳುತ್ತಾರೆ ಸಂಡೆಯ ದಿನವು ಕುಟುಂಬದ ದಿನವಾಗಿದೆ, ಉಳಿದ 6 ದಿನಗಳು ಯಾವ ದಿನಗಳಾಗಿದ್ದವು. ನೀವು ಹೇಳಿದಿರಿ ಸಂಡೇ ದಿನವು ಕುಟುಂಬದ ದಿನವಾಗಿದೆ ಎಂದರೆ ನಿಮ್ಗೆ ಅನಿಸುತ್ತಿದೆ ನೀವು ಒಳ್ಳೆ ಮಾತುಗಳನ್ನು ಆಡುತ್ತಿದ್ದೀರಿ. ಸಂಡೇ ಕುಟುಂಬದ ದಿನವಾಗಿದೆ. ಆಲ್ರೆಡಿ ಉಳಿದ ದಿನಗಳು ಕುಟುಂಬದ ದಿನ ಅಲ್ಲ ಅಂತ ಹೇಳಿದಿರಿ. ಉಳಿದ 6 ದಿನಗಳು ಯಾವುದಕ್ಕಾಗಿದೆ? ಕುಟುಂಬಗಳಿಗೆ ಒಂದು ಒಟ್ಟಾಗಿ ಸೇರಲು ರಜೆಯ ಅವಶ್ಯಕತೆ ಇಲ್ಲ. ಕುಟುಂಬಗಳು ಒಂದು ರೀತಿಯಾಗಿ ಬೆಳೆಯಲು ನಿಯಮಗಳ ಪ್ರಕಾರ ನಡೆಯುವ ಅವಶ್ಯಕತೆ ಇದೆ. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ಪ್ರೇಸ್ ದ ಲಾರ್ಡ್. ನಿಮ್ಮ ಮನಸ್ಸು ವ್ಯಾಕುಲವಾಗಿರಬಾರದು. ನಾನು ಆಶೀರ್ವಾದವಾಗಿದ್ದೇನೆ, ನಾನು ಬಂಧನದಲ್ಲಿಲ್ಲ, ನಾನು ಆಶೀರ್ವಾದವಾಗಿದ್ದೇನೆ. ಹಲೋ ಹೇಳಿರಿ, ನಾನು ಆಶೀರ್ವಾದವಾಗಿದ್ದೇನೆ, ನಾನು ಆಶೀರ್ವಾದವಾಗಿದ್ದೇನೆ. ಆಶೀರ್ವಾದವು ಕೊಡುವ ವಿಷಯದಲ್ಲಿ ನೋಡುತ್ತಿದೆ.
ಯಾವ ವಿಷಯದಲ್ಲಿ, ಕೊಡೋ ವಿಷಯದಲ್ಲಿ. ಎಕ್ಸಾಂಪಲ್ ಅನ್ನು ತೆಗೆದುಕೊಳ್ಳೋಣ, ಇಬ್ಬರು ಮೆಂಬರ್ ಅನ್ನು ತೆಗೆದುಕೊಳ್ಳೋಣ. ನೀವು ಇಲ್ಲಿ ಬರ್ಬೋದು, ತಿಳಿದುಕೊಳ್ಳೋದು ಬಹಳ ಮುಖ್ಯವಾಗಿದೆ. ಓಕೆ, ಅಲ್ಲಿ ನೀವು ಮಾಡಬಹುದು. ಇವಾಗ ಇವರು ಆಶೀರ್ವಾದ ಆಗಿದ್ದಾರೆ, ಏನೇ ಆಗಿದ್ದಾರೆ, ಇವರು ಆಶೀರ್ವಾದವಾಗಿದ್ದಾರೆ. ಸರಿ ಇದೆ. ಓ ಓ ಓ ಓ ಓಕೆ. ನಾ ಏನು ಮಾಡಲಿ, ತಿರುಗಿ ಹೋಗೋಣ. ಚಿಂತೆ ಮಾಡೋದು ಬೇಡ. ನೀವು ಕುಳಿತುಕೊಳ್ಳಿರಿ, ನಾನು ಹೇಳಿದಾಗ ಫೋನ್ ಕೊಡ್ರಿ. ಓಕೆ, ಮತ್ತು ಇದು ಫೋನ್ ಎಂದು ತಿಳಿದುಕೊಳ್ಳಿರಿ. ಇದೇನಾಗಿದೆ, ಫೋನ್ ಆಗಿದೆ. ಇವಾಗ ಇಬ್ಬರು ಜನರಿದ್ದಾರೆ. ಇವನಿಗೆ ಆಶೀರ್ವಾದ ಬೇಕು, ಇವನಿಗೆ ಏನು ಕೊಡುವುದಿದೆ, ಆಶೀರ್ವಾದ ಕೊಡುವುದಿದೆ. ಇಬ್ಬರದು ಪ್ರಾರ್ಥನೆಗೆ ಉತ್ತರ ಸಿಗುವುದು. ಪರಮೇಶ್ವರು ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುವುದಿಲ್ಲ, ಹೀಗೆ ಇಲ್ಲ. ರಾಜನ ನಂಬಿಕೆ ಇತ್ತು, ಅವನು ಬಡವನಾಗಿದ್ದಾನೆ, ಆದರೆ ಬಡವನಾಗಿಯೇ ಇದ್ದನು. ರಾಜನ ನ್ಯಾಯ ನಾವು ಮಾಡಲು ಸಾಧ್ಯವಿಲ್ಲ. ಆತನು ಏಕೆ ರೋಗಿಯಾಗಿದ್ದನು, ರಾಜನು ಏಕೆ ಬಡವನಾಗಿದ್ದನು, ಆತನ ನಂಬಿಕೆ ಹೀಗೆ ಇತ್ತು. ಅವನು ಶ್ರೀಮಂತನೆಂದು ಒಪ್ಪಿಕೊಂಡಿದ್ದರೆ ಆತನ ನಂಬಿಕೆ ಕೆಲಸ ಮಾಡುತ್ತಿತ್ತು, ಆದರೆ ಆ ನಂಬಿಕೆ ಬಡತನದಲ್ಲಿ ಕೆಲಸ ಮಾಡುತ್ತಿತ್ತು. ಪ್ರೇಸ್ ದ ಲಾರ್ಡ್. ಇವನಿಗೆ ಏನು ಬೇಕು, ಆಶೀರ್ವಾದ ಬೇಕು. ಓಕೆ, ಸಹೋದರಿಯ ಮುಂದೆ ನೋಡಿ. ಥ್ಯಾಂಕ್ ಯು. ಇವನ ಹತ್ರ ಏನಿದೆ, ಎಷ್ಟು ಫೋನ್ಗಳಿವೆ. ಇವನೇನಾಗಿದ್ದಾನೆ, ಆಶೀರ್ವಾದವಾಗಿದ್ದಾನೆ. ನಿಮ್ಗೆ ಏನು ಸಿಕ್ಕಿತ್ತು, ಇವನೇನಾಗಿದ್ದಾನೆ, ಆಶೀರ್ವಾದ. ಹೋಗಿ ನಿಮ್ಮ ಫೋನನ್ನು ಅವನಿಗೆ ಕೊಡಿ. ಇವನ ಹತ್ತಿರ ಏನಿದೆ, ಇವನ ಹತ್ತಿರ 100 ಫೋನುಗಳಿವೆ. ಪ್ರೇಸ್ ದ ಲಾರ್ಡ್. ತೆಗೆದುಕೊಂಡು ಬನ್ನಿ. ಪ್ರೇಸ್ ದ ಲಾರ್ಡ್. ಹಲೋ, ಇವನ ಹತ್ತಿರ 100 ಫೋನುಗಳಿವೆ, ತೆಗೆದುಕೊಂಡು ಬಂದಿದ್ದಾನೆ. ಇವನು ಆಶೀರ್ವಾದ ಆಗಿದ್ದಾನೆ, ಆದರೆ ಇವನು ಏನು ಮಾಡಿದನು, ಕೊಟ್ಟನು. ಹತ್ರ ಎಷ್ಟಿದೆ, ಕೊಟ್ಟಿದ್ದಾನೆ ಅಂದರೆ ಸಿಗುವುದು. ಇವನು ಮುಂದೆವರಿಯಬಹುದು, ಇವನು ಮುಂದುವರಿಯಲು ಸಾಧ್ಯವಿಲ್ಲ, ಏಕೆಂದರೆ ಇವನ ಹತ್ರ ಒಂದೇ ಇರುವುದು, ಆದರೆ ಇವನು ಬೆಳೆಯಬಹುದು. ಇವಳ ಮೈಂಡಿನಲ್ಲಿ ನಾನು ಆಶೀರ್ವಾದವಾಗಿದ್ದೇನೆ ಎಂದು ಬಂತು. ಈ 100ರಲ್ಲಿ ಇವಳು ಕೊಡುತ್ತಾ ಇರುವಳು, ಇವರು ಮುಂದೆ ಬೆಳೆಯುವಳು. ಬೊಂಬ್ 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 ಬೊಂಬ್. ಈ ಆಶೀರ್ವಾದದವನು ಇಲ್ಲೇ ಇರುವನು. ಇವನ ಮೈಂಡು ತೆಗೆದುಕೊಳ್ಳುವುದರಲ್ಲಿದೆ, ಇವಳ ಮೈಂಡು ಕೊಡುವುದರಲ್ಲಿದೆ. ಮತ್ತು ನಿಯಮ ಏನಾಗಿದೆ, ಕೊಡಿರಿ ನಿಮ್ಗೆ ಕೊಡಲ್ಪಡುವುದು. 5 ವರ್ಷಗಳ ನಂತರ ಯಾರು ಎಲ್ಲಿ ಸಿಗುವರು, ಇವಳು ಅಲ್ಲೇ ಸಿಗುವಳು ಈ ಫೋನ್ಗಳ ಜೊತೆಗೆ. ಸ್ವಲ್ಪ ದಿನಗಳ ಮೇಲೆ ಇದು ಹಳೇದಾಗುವುದು. ಪ್ರೇಸ್ ದ ಲಾರ್ಡ್. ಇವಳು ಏನ್ ಮಾಡುವಳು, ಇವಳ ಪ್ರಾರ್ಥನೆಯಲ್ಲಿ ಕಣ್ಣೀರು ಇರುವುದು, ಇವಳ ಪ್ರಾರ್ಥನೆಯಲ್ಲಿ ನಗು ಜೋಡಿಸಲ್ಪಡುವುದು. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯ, ಹಲ್ಲೆಲೂಯ. ಇವಳ ಜೀವಿತವನ್ನು ನೋಡಿ ಜನರು ಹೇಳುವರು, ಇವಳ ಜೀವಿತ ನೋಡಿ, ಹಾ ಪ್ರಭು ಇದ್ದಾರೆ. ಪ್ರೇಸ್ ದ ಲಾರ್ಡ್. ಹಲೋ, ಸತ್ಯವಿದೆ ಅಲ್ಲವೋ. ಇವಳ ಮೈಂಡಲ್ಲಿ ಏನಿದೆ, ನಾನು ಆಶೀರ್ವಾದವಾಗಿದ್ದೇನೆ ಮತ್ತು ನಾನು ಕೊಡಬೇಕು. ಇವಳ ಯೋಚನೆ ಬೇರೆಯಾಗಿದೆ, ಇವಳ ಯೋಚನೆ ಬೇರೆಯಾಗಿದೆ. ಕೆಲವು ವರ್ಷಗಳ ನಂತರ ಇಬ್ಬರ ನಡಿರುವ ಅಂತರ ಗೊತ್ತಾಗುವುದು, ವ್ಯತ್ಯಾಸ ಗೊತ್ತಾಗುವುದು. ಹಲ್ಲೆಲೂಯ. ಇನ್ನೂ ಕತೆ ಮುಗಿದಿಲ್ಲ, ಕತೆ ಇವಾಗ ಪ್ರಾರಂಭವಾಗಿದೆ. ಇವರು ಯಾರಾಗಿದ್ದಾರೆ, ಆಶೀರ್ವಾದ. ಏನಾಗಿದ್ದಾರೆ, ಆಶೀರ್ವಾದ. ಜನರು ಇವಳ ಜೊತೆ ಜೋಡಿಸಲ್ಪಡುವರು. ಈ ಹುಡುಗಿ ಬೆಳೆಯುತ್ತಿದ್ದಾಳೆ, ಇವಳ ಜೊತೆ ಜೋಡಿಸಲ್ಪಡುವನು. ಈ ಹುಡುಗಿ ಇಲ್ಲೇ ನಿಂತಿದ್ದಾಳೆ, ಇವಳ ಜೊತೆ ಯಾರು ಜೋಡಿಸಲು ಬಯಸುವುದಿಲ್ಲ. ಇವಳ ಜೀವಿತದಲ್ಲಿ ಅಭಿವೃದ್ಧಿ ಕಾಣುತ್ತಿದೆ. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯ. ಜನರಿಗೆ ಅನಿಸುವುದು ಇವಳಿಗೆ ಕೊಟ್ಟರೆ ಏನಾದರೂ ಸಿಗುವುದೆಂದು, ಏಕೆಂದ್ರೆ ಇವಳ ಹತ್ರ ಬಹಳ ಇದೆ. ಇವಳ ಹತ್ರ 2 ಸಡೆ ಬರಲು ಪ್ರಾರಂಭಿಸುವುದು. ಇವಳ ಮೈಂಡ್ ಏನಾಗಿದೆ, ನಾನು ಆಶೀರ್ವಾದವಾಗಿದ್ದೇನೆ, ನಾನು ಆಶೀರ್ವಾದವಾಗಿದ್ದೇನೆ, ನಾನು ಆಶೀರ್ವಾದವಾಗಿದ್ದೇನೆ. ಬರೀ ನಾನು ಆಶೀರ್ವಾದ ಅಲ್ಲ, ಇವಳು ಮೊದಲು ನಾನು ಆಶೀರ್ವಾದ ಆಗಿದ್ದೇನೆ ಎಂದು ಯೋಚಿಸುತ್ತಿದ್ದಳು. ಇವಳು ಇದನ್ನು ಯೋಚಿಸಿ ಇದನ್ನು ಯೋಚಿಸಲು ಪ್ರಾರಂಭಿಸಿದಳು. ನಾನು ಆಶೀರ್ವಾದ ಇದ್ದರೆ ಬೇರೆಯವರಿಗೆ ಹೇಗೆ ಆಶೀರ್ವಾದ ಕೊಡಲು ಸಾಧ್ಯವಿಲ್ಲ. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯ. ನಾನು ಆಶೀರ್ವಾದ ಆಗಿದ್ದರೆ ನನ್ನ ಆಶೀರ್ವಾದದಿಂದ ಬೇರೆಯವರಿಗೆ ಆಶೀರ್ವಾದ ಸಿಗಲೇಬೇಕು. ಅವಳು ತನ್ನ ಮೈಂಡಲ್ಲಿ ಬೆಳೆದಿದ್ದಾಳೆ, ಬೆಳೆಯುತ್ತಾ ಹೋಗೋಳು. ಅವಳ ಮೈಂಡಲ್ಲಿ ಯಾವಾಗಲೂ ಕೊಡುವುದು. ಅವಳು ಚರ್ಚಿಗೆ ಬರುತ್ತಿದ್ದಾಳೆ, ಯೋಚನೆ ಮಾಡುತ್ತಾ ಅವಳ ಮೈಂಡು ನಾನು ಆಶೀರ್ವಾದವಾಗಿದ್ದೇನೆ, ಇವಳು ನಾನು ಚರ್ಚಿಗೆ ಕೊಡುವೇನೆಂದು ಬರುತ್ತಿದ್ದಾಳೆ. ವಾವ್. ಇಬ್ಬರ ಜೀವನ ಒಂದೇ ರೀತಿ ಇರಲು ಸಾಧ್ಯವಿಲ್ಲ. ಒಬ್ಬಳ ಹತ್ತಿರ ತೆಗೆದುಕೊಳ್ಳುವ ಯೋಚನೆ ಇದ್ದರೆ ಇನ್ನೊಬ್ಬಳ ಹತ್ತಿರ ಕೊಡುವ ಯೋಚನೆ ಇದೆ. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯ. ಒಬ್ಬಳ ಉಳಿಯುವ ಯೋಚನೆ ಇದ್ದರೆ ಒಬ್ಬಳದು ಉಳಿಸುವ ಯೋಚನೆಯಾಗಿದೆ. ಯಾರು ಮುಂದೆ ಬೆಳೆಯುವರು? ಒಬ್ಬರ ಹತ್ರ ಉಳಿದುಕೊಳ್ಳುವ ಯೋಚನೆ ಇದೆ ಅಥವಾ ಉಳಿಸಿಕೊಳ್ಳುವ ಯೋಚನೆ ಇದೆ. ಅದಕ್ಕಾಗಿ ನಾನು ಹೇಳುತ್ತಿದ್ದೇನೆ, ಹೇಳಿರಿ, ನಾನು ತೊಂದರೆಯಲ್ಲೇ ಇಲ್ಲ. ಪ್ರೈಸ್ ದ ಲಾರ್ಡ್. ಹಲೋ,
ನಾನು ತೊಂದರೆಯಲ್ಲಿ ಇಲ್ಲ. ಹೇಳಿರಿ, ನಾನು ತೊಂದರೆಯಲ್ಲಿ ಇಲ್ಲ. ಹೆಚ್ಚು ಕಡಿಮೆ ನಾವು ಈಗ ಯೋಚಿಸುವುದರಿಗೂ ನಮಗೆ ಸ್ವಲ್ಪ ಸಂತೋಷ ಸಿಗುವುದು. ಎಲ್ಲಾದರೂ ಆಗುವುದು ಇವತ್ತಿನಿಂದ. ಹೀಗೆ ಹೇಳಬೇಡಿ ಏನೂ ಆಗುವುದಿಲ್ಲ ಎಂದು. ಏನಾದರೂ ಆಗುವುದು. ಹೇಳಿರಿ, ನಾನು ತೊಂದರೆಯಲ್ಲಿ ಇಲ್ಲ, ನಾನು ಬಡತನದಲ್ಲಿ ಇಲ್ಲ, ನಾನು ತೆಗ್ಗಿನಲ್ಲಿ ಇಲ್ಲ, ಯಾರೂ ನನ್ನ ಹಿಂದೆ ಬಿದ್ದಿಲ್ಲ. ದುಷ್ಟನು ಯೋಚನೆ ಮಾಡುತ್ತಾನೆ ಅವರ ಹಿಂದೆ ಯಾರಾದರೂ ಬಿದ್ದಿದ್ದಾರೆ ಎಂದು. ಮತ್ತು ನೀತಿವಂತನು ಆತನು ಸಿಂಹದ ಹಾಗೆ ನಿರ್ಭಯನಾಗಿರುವನು. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ಹೇಳಿ, ನನ್ನ ಹಿಂದೆ ಯಾರೂ ಬಿದ್ದಿಲ್ಲ, ಯಾರೂ ನನ್ನ ಹಿಂದೆ ಬಿದ್ದಿಲ್ಲ, ಯಾರೂ ನನ್ನ ಹಿಂದೆ ಬಿದ್ದಿಲ್ಲ. ಮುಟ್ಟಿದಾಗ ಗೊತ್ತಾಗುವುದು ಯಾರ ಹಿಂದೆ ಬಿದ್ದಿದ್ದೇನೆ ಎಂದು. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ಕಮ್ ಆನ್. ಬೈಬಲ್ ಹೇಳ್ತಿದೆ, ಯಾರು ಅವನು ಚೂರು ಚೂರಿ ಹಾಕಿ ಬಿಡುವನು. ಈ ಬಂಡೆ ಯಾರ ಮೇಲೆ ಬಿಡುವುದು ಅವನು ಪೌಡರ್ ಆಗಿ ಬಿಡುವನು. ಪ್ರೇಸ್ ದ ಲಾರ್ಡ್. ಯಾರ್ದು ನಿಮ್ದು ಏನ್ ಮಾಡ್ಬೇಕನ್ನೋದು ಮಾಡಲು ಬಿಡಿ, ಎರಡೇ ಆಗುವುದು. ಅವನು ಮುರಿದು ಬಿಡುವನು ಅಥವಾ ಪೌಡರ್ ಆಗುವನು. ನಿಮ್ಗೆ ಗೊತ್ತಾಗುವುದು ಅವನು ಪೌಡರ್ ಆಗುವನೆಂದು. ನಿಮ್ಗೆ ಗೊತ್ತಾಗದಿದ್ದರೆ ಅವನು ಮುರಿದು ಹೋಗುವನು. ನಾವು ಬಂಡೆ ಆಗಿದ್ದೇವೆ. ಬೈಬಲ್ ಹೇಳುತ್ತದೆ, ಯಾರು ಈ ಬಂಡೆಗೆ ಅಪ್ಪಳಿಸುವರು ಅವರು ಪುಡಿ ಪುಡಿ ಆಗುವರು. ಯಾರ ಮೇಲೆ ಈ ಬಂಡೆ ಬಿಡುವುದೋ ಅವನು ಪುಡಿ ಪುಡಿ ಆಗುವನು. ಹೇಳಿ, ನಾನು ಆಶೀರ್ವಾದವಾಗಿದ್ದೇನೆ, ನಾನು ತೊಂದರೆಯಲ್ಲಿ ಇಲ್ಲ. ಥ್ಯಾಂಕ್ ಯು. ನೀವು ಕುಳಿತುಕೊಳ್ಳಬಹುದು. ಮಾಡ್ತಿದ್ರಲ್ಲ, ಇದು ಆಶೀರ್ವಾದ ಅಲ್ಲ ಎಂದು. ಪ್ರೇಸ್ ದ ಲಾರ್ಡ್. ಮರೆಯುವುದಿಲ್ಲ ಅಲ್ವಾ? ನಾನು ತೊಂದರೆಯಲ್ಲಿ ಇಲ್ಲ, ನನ್ನ ಹತ್ರ ಚುರುಕಾದ ಬುದ್ಧಿ ಇದೆ. ಎಲ್ಲೋ ಹೇಳಿರಿ, ನನ್ನ ಹತ್ರ ಚುರುಕಾದ ಬುದ್ಧಿ ಇದೆ. ಹೀಗೆ ಯೋಚಿಸಿಬಿಟ್ಟಿರಿ, ನನ್ನ ಬುದ್ಧಿಯನ್ನು ಹೇಗೆ ಚುರುಕು ಮಾಡಲಿ, ಅಥವಾ ಬಾದಾಮನ್ನು ತಿಂದು ಮಾಡಲು. ಕೆಲವರು ಅದಕ್ಕಾಗಿಯೇ ಬಾದಾಮ್ ತಿನ್ನುತ್ತಾರೆ ಅಲ್ವಾ, ಅವರ ಬುದ್ಧಿ ಚುರುಕಾಗಲೆಂದು. ನೀವು ತಪ್ಪಾಗಿದ್ದೀರಿ. ಬಾದಾಮು ನಿಮ್ಮ ಬುದ್ಧಿ ಚುರುಕಾಗಲೆಂದು ತಿನ್ನಬೇಡಿರಿ, ನೀವು ಚುರುಕಾದ ಬುದ್ಧಿಯವರಾಗಿದ್ದೀರಿ. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ಕೇಳುತ್ತಿದ್ದೀರಾ? ಏನಾದರೂ ಪಡೆಯುವ ಪ್ರಯತ್ನ ಮಾಡಬೇಡಿರಿ. ನೀವು ಆಲ್ರೆಡಿ ಆಶೀರ್ವಾದ ಒಂದು ಪಾಕೆಟ್ ಆಗಿದ್ದೀರಿ. ನಿಮ್ಗೆ ಏನೆಲ್ಲ ಬೇಕು ಅದು ಮೊದಲೇ ನಿಮ್ಗೆ ಕೊಡಲ್ಪಟ್ಟಿದೆ. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ಕೇಳುತ್ತಿದ್ದೀರಾ? ನಡೀರಿ. ಇಲ್ಲಿ ನಾವು ತಿರುಗಿ ಬರೋಣ. ನಾನು ಹೇಳಿದೆ ಅದನ್ನು ನಿಮ್ಗೆ ತೋರಿಸುತ್ತೇನೆ. ಕಂ 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 ಕಂ. Second Peter chapter 1. Whoa. ಹಲೋ. ತೊಂದರೆ ಕೇಳಿಸುತ್ತೀರಿ? ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ಪಕ್ಷಿ ಯಾವಾಗಲೂ ಪಡ್ಪಡ್ ಮಾಡಿಕೊಂಡು ಹಾರು. ಹಾಗೆ ನಿಮ್ಮ ಆತ್ಮವು ಬಿಡಲ್ಪಟ್ಟಾಗ, ಬಿಡುಗಡೆ ಆದಾಗ ನೀವು ನನ್ನ ಹಾಗೆ ಫೂ 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 ಆಗುವಿರಿ. ಏಕೆಂದ್ರೆ ನಾನು ಬಂಧನದಲ್ಲಿ ಇಲ್ಲ. ಪ್ರೇಸ್ ದ ಲಾರ್ಡ್. ನಾನು ನನ್ನ ಆತ್ಮದಲ್ಲಿ ಹಾರುತ್ತಿದ್ದೇನೆ. ಕೆಲವೊಮ್ಮೆ ಆತ್ಮ ಹಾರುವುದು ಕೈಗೆ ಕಾಣಿಸುತ್ತದೆ. ಪ್ರೇಸ್ ದ ಲಾರ್ಡ್. ಮತ್ತು ಹೇಗೆ ಆತ್ಮವು ದುಃಖ ಇದ್ದರೆ ಕಣ್ಣಿಂದ ನೀರು ಬರುತ್ತದೆ, ನನ್ನ ಆತ್ಮ ಹಾರುತ್ತಿದ್ದರೆ ಓ ಓ ಓ. ಹಾಲೆಲೂಯಾ. ಹಾಲೆಲೂಯಾ. Second Peter chapter 1 verse 2. ಓಕೆ, ಬಹಳಷ್ಟು ಇದೆ ಇಲ್ಲಿ. ದೇವರು ಪಾಪ ಆಹಾ. हंसी बोल सकते हैं। ನೈಸ್, ಐ ಲೈಕ್ ದಟ್. ನೀವು ಬಲವಾಗುತ್ತಿದ್ದೀರಿ. ಪ್ರೇಸ್ ದ ಲಾರ್ಡ್. ತಿಳಿದುಕೊಳ್ಳಬೇಕು, ನೀವು ಮುಂದೆ ಬೆಳೆಯುತ್ತಿದ್ದೀರಾ ಅಥವಾ ಇಲ್ಲವೋ ಎಂದು. ಅಷ್ಟು ನೀವು ಮುಂದೆ ಬೆಳೆಯುತ್ತಿದ್ದೀರಿ. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ಸರಿ ಇದೆ. ಮತ್ತು ನಿಮ್ಮ ಜೀವಿತವನ್ನು ಚೆಕ್ ಮಾಡಿರಿ. ನಾನು ಎಷ್ಟು ಬಲಶಾಲಿಯಾಗಿದ್ದೇನೆ. 24 ಗಂಟೆ ಪಕ್ಕದಲ್ಲಿ ಎಲ್ಲ ಸರಿ ಇದೆ. ಇವಾಗ ಸರಿಯಾಗಿ ಬಂದಿದ್ದೇನೆ. ಇವಾಗ ಸರಿಯಾಗಿ ಬಂದಿದ್ದೀನಿ. ಸರಿಯಾಗಿ ಹೋಗುತ್ತಿದ್ದೇನೆ. ಪ್ರೇಸ್ ದ ಲಾರ್ಡ್. ಓಕೆ, ನಾನು ನಿಮ್ಗೆ ಹಾರಲು ಬಯಸ್ತೇನಲ್ವೋ. ಮತ್ತು ಪ್ಲೇನ್ ಹೇಗೆ ಬರುತ್ತದೆ? ಬೂಮ್ ಬಮ್. ಆಹಾ. ದಿಸ್ ಇಸ್ ಎಕ್ಸಲೆಂಟ್. ದೇವರ ವಿಷಯವಾಗಿಯೂ ನಮ್ಮ ಕರ್ತನಾದ ಯೇಸುವಿನ ವಿಷಯವಾಗಿಯೂ ಕೃಪೆಯು ಶಾಂತಿಯು ನಿಮಗೆ ಹೆಚ್ಚೆಚ್ಚಾಗಿ ದೊರೆಯಲಿ. ಇದು ಬರೆದಿದೆ. ಏನು ಬರೆದಿದೆ? ಏನು ಮಾತನಾಡುತ್ತಿದ್ದೀರಾ? ಕೆಲವರು ಪ್ರಾರ್ಥನೆ ಮಾಡುತ್ತಿದ್ದಾರೆ, ಪ್ರಭು ನಂಗೆ ಶಾಂತಿ ಕೊಡ್ರಿ. ಪ್ರಭು ಏನು ಹೇಳಿದ್ರು? ನಿಮ್ಗೆ ಶಾಂತಿ ಸಿಗುವುದು ಅಥವಾ ಹೆಚ್ಚಾಗುವುದು? ಹೆಚ್ಚಾಗುವುದಕ್ಕೆ ಮೊದಲು ಇರಬೇಕಲ್ಲವೋ?
ಅಲ್ಲೋ ಇದ್ದರೆ ಬೆಳೆಯುವುದು, ಇಲ್ಲದೆ ಹೋದರೆ ಅದು ಹೇಗೆ ಬೆಳೆಯುವುದು? ಎಷ್ಟು ಜನಕ್ಕೆ ತಿಳಿದು ಬರುತ್ತಿದೆ? ನಿಮಗೆ ತಿಳಿಸಬಲ್ಲೆನೋ? ಹೆಚ್ಚಾಗಿ ದೊರೆಯಲು ಅಥವಾ ಸಿಗಲೆಯೋ? ಏನು ಹೇಳಿದರು? ಸಾಗಬೇಕು. ಇದರ ಅರ್ಥ ಏನಾಗಿದೆ? ಇದೇ ಮತ್ತು ಹೇಳಬೇಡಿರಿ ಪ್ರಭು ನನಗೆ ಶಾಂತಿ ಕೊಡಿರಿ ಎಂದು. ಪ್ರಭು ಹೇಳೋರು ಹೋಗಿ 2 ಪೇತ್ರವನ್ನು ಓದು. ಕೆಲವರು ಶಾಂತಿಯನ್ನು ಬೇಡುತ್ತಿದ್ದಾರೆ. ಶಾಂತಿ ನಿಮ್ಮ ಹತ್ರ ಇದ್ರೆ ನೀವು ಏಕೆ ಬೇಡುತ್ತಿದ್ದೀರಿ? ನಿಮ್ಮಲ್ಲಿ ಶಾಂತಿ ಬೆಳೆಯುವ ಅವಶ್ಯಕತೆ ಇದೆ. ಹಲ್ಲೆಲೂಯಾ. ನೀವು ಶಾಂತಿ ಕೇಳುವ ಅವಶ್ಯಕತೆ ಇಲ್ಲ, ಶಾಂತಿಯನ್ನು ಹೆಚ್ಚಿಸುವ ಅವಶ್ಯಕತೆ ಇದೆ. ನಿಮಗೆ ಕೃಪೆ ಬೇಡುವುದಲ್ಲ, ಕೃಪೆಯನ್ನು ಹೆಚ್ಚಿಸುವುದಾಗಿದೆ. ಪರಮೇಶ್ವರರು ಆಲ್ರೆಡಿ ಆಗಿ ನಿಮಗೆ ಕೃಪೆಯನ್ನು ಕೊಟ್ಟಿದ್ದಾರೆ. ಪರಮೇಶ್ವರರು ನಿಮ್ಗೆ ಆಲ್ರೆಡಿ ಆಗಿ ಶಾಂತಿಯನ್ನು ಕೊಟ್ಟಿದ್ದಾರೆ. ನಿಮ್ಗೆ ಹೇಳ್ತಾರೆ, ನಾನು ಕೊಟ್ಟಿರುವ ಕೃಪೆ ಮತ್ತು ಶಾಂತಿಯು ನಿಮ್ಮಲ್ಲಿ ಏನಾಗಬೇಕು? ನಾನು ಕೊಟ್ಟಿರುವ ಶಾಂತಿಯನ್ನು, ನಾನು ಕೊಟ್ಟಿರುವ ಕೃಪೆಯನ್ನು ಅದರಲ್ಲೇ ಇರಬೇಡಿರಿ. ಆ ಕೃಪೆಯನ್ನು ಮತ್ತು ಶಾಂತಿಯನ್ನು ಬೆಳೆಸಿರಿ. ಕೆಲವರು ದಿನಾಲು ಬೆಳಗ್ಗೆ ಪ್ರಭು ಶಾಂತಿ ಕೊಡ್ರಿ, ಪ್ರಭು ಅನುಗ್ರಹ ಕೊಡ್ರಿ. ಅಲ್ಲ, ಪ್ರಭು ನಿಮ್ಗೆ ಆಲ್ರೆಡಿ ಆಗಿ ಈ ವಿಷಯಗಳನ್ನು ಕೊಟ್ಟಿದ್ದಾರೆ. ಆತ ನಿಮ್ಗೆ ಹೇಳುತ್ತಿದ್ದಾನೆ, ಈ ವಿಷಯಗಳನ್ನು ಬೆಳೆಸಿರಿ ಹೆಚ್ಚಾಗಿ. ಶಾಂತಿ ಮತ್ತು ಕೃಪೆಯು ಹೆಚ್ಚಾಗಲಿ. ಹೇಗೆ ಬೆಳೆಯುವುದು? ಪರಮೇಶ್ವರ ಮತ್ತು ನಮ್ಮ ಪ್ರಭು ಯೇಸು ಕ್ರಿಸ್ತನಾದ. ಅದಕ್ಕಾಗಿ ನೀವು ಬೈಬಲ್ ಓದಬೇಕು, ಅದಕ್ಕಾಗಿ ನೀವು ವಾಕ್ಯವನ್ನು ಕೇಳಬೇಕು, ಅದಕ್ಕಾಗಿ ನೀವು ವಾಕ್ಯವನ್ನು ಮಾಡಬೇಕು. ಆವಾಗ ನೀವು ವಾಕ್ಯದ ಪ್ರಕಾರ ನಡೆವಿರೋ ನಿಮ್ಮ ಜೀವಿತದಲ್ಲಿ ಕೃಪೆ ಶಾಂತಿ ಹೆಚ್ಚಾಗುತ್ತಾ ಹೋಗುವುದು. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ಯಾರಾದರೂ ಹೊಟ್ಟೆಯನ್ನು ಬೆಳೆಸಬೇಕಾದ್ರೆ ಏನು ಮಾಡಬೇಕು? ಪ್ರಾರ್ಥನೆ ಮಾಡಬೇಕು, ಅಥವಾ ಗಾಳಿ ತುಂಬಬೇಕು, ಅಥವಾ ಊಟ ಮಾಡಬೇಕು. ಊಟ ಮಾಡುತ್ತೇವೆ, ಹೊಟ್ಟೆ ಬೆಳೆಯುವುದು. ನೀವು ಹೊಟ್ಟೆ ಬೆಳೆಯುವುದಕ್ಕೆ ಪ್ರಾರ್ಥನೆ ಮಾಡುವ ಅವಶ್ಯಕತೆ ಇದೆ. ತಿನ್ನುವುದು ಮಾತ್ರ. ಹೊಟ್ಟೆಗೆ ಗೊತ್ತಿದೆ ಊಟದ ಜೊತೆ ಬೆಳೆಯಬೇಕೆಂದು. ನೀವು ಯಾವಾಗ ಪರಮೇಶ್ವರನನ್ನು ಹೆಚ್ಚಾಗಿ ತಿಳಿವಿರೋ ತಂತಾನಾಗಿ ಕೃಪೆಯು ಶಾಂತಿಯು ಬೆಳೆಯುವುದು. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ಕೇಳುತ್ತಿದ್ದೀರಾ ನೀವು? ತಾನಾಗಿ ಆಟೋಮೆಟಿಕ್. ಮತ್ತು ಪ್ರಾರ್ಥನೆ ಮಾಡಬೇಡಿರಿ, ಕೃಪೆ ಬೆಳೆಯಬೇಕು, ಶಾಂತಿ ಬೆಳೆಯಬೇಕು ಅಂತ ಹೇಳುತ್ತದೆ. ಪ್ರಾರ್ಥನೆ ಮಾಡಿ, ಡಾಕ್ಟರ್ ಹೇಳ್ತದೆ ಹೊಟ್ಟೆ ಬೆಳೆಯಲಿ, ಡಾಕ್ಟರ್ ಹೇಳ್ತಾನೆ ಊಟ ಮಾಡಿರಿ, ಇನ್ನು ಕೆಲವು ಔಷಧಿಗಳನ್ನು ಕೊಡಿರಿ. ಅವನು ಹೇಳುವನು, ನೀವು ಹುಡುತಿಯೋ ಅಥವಾ ಪೊಲೀಸರನ್ನು ಕರಿ. ಮಾಸ್ಟರ್ ಪ್ರಾರ್ಥನೆ ಮಾಡಿರಿ, ಶಾಂತಿ ಹೆಚ್ಚಾಗಲಿ ಎಂದು. ಯಾವ ಪ್ರಾರ್ಥನೆ? ಆಲ್ರೆಡಿ ಶಾಂತಿ ನಿಮ್ಮ ಹತ್ತಿರ ಇದೆ. ಆ ಶಾಂತಿ ನೀವು ಹೊಸದಾಗಿ ಹುಟ್ಟಿದಾಗ ಬಂತು. ಇವಾಗ ಈ ಶಾಂತಿ ಬೆಳೆಯುತ್ತದೆ. ಪರಮೇಶ್ವರನ ಜ್ಞಾನವನ್ನು ಹೆಚ್ಚಾಗಿ ಪಡೆದಾಗ ಅದು ಬೆಳೆಯುವುದು. ನೀವು ಪರಮೇಶ್ವರನ ಬಗ್ಗೆ ತಿಳಿಯದೇ ಹೋದರೆ ಆ ಶಾಂತಿ ಅಲ್ಲೇ ಇರುವುದು. ಕೆಲವು ದಿನಗಳಾದ ಮೇಲೆ ಶಾಂತಿಯೇ ಇಲ್ಲ ಎಂದು ಅನಿಸುವುದು. ನಿಮ್ಗೆ ಅನಿಸುವುದು ಶಾಂತಿಯೇ ಇರಲಿಲ್ಲ. ಶೈತಾನನು ನಿಮ್ಗೆ ತೋರಿಸಲು ಪ್ರಯತ್ನಿಸುವನು, ಇದು ನಿಮ್ಮ ಹತ್ತಿರ ಇಲ್ಲ. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ಪರಮೇಶ್ವರ್ ದೇವರ ವಿಷಯವಾಗಿಯೂ ನಮ್ಮ ಕರ್ತನಾದ ಯೇಸುವಿನ ವಿಷಯವಾಗಿಯೂ ವಿಜ್ಞಾನದ ಮೂಲಕವೋ ಅಥವಾ ಬೇಡುವುದರ ಮೂಲಕವೋ ಈ ಶಾಂತಿಯು ಕೇಳುವುದರಿಂದ ಬೆಳೆಯುವುದಿಲ್ಲ ಸಹೋದರನೇ. ಈ ಶಾಂತಿಗೋಸ್ಕರ ಪರಮೇಶ್ವರನ್ನು ನೀವು ಕುಳಿತುಕೊಂಡು ತಿಳಿಯುವ ಅವಶ್ಯಕತೆ ಇದೆ. ಬೇರೆ ಯಾವುದೇ ರೀತಿ ಇಲ್ಲ. ಪ್ರೈಸ್ ದ ಲಾರ್ಡ್. ಹಾ 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 ಬಿಡ್ರಿ. ಹಾ 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 ಕೆಲವರು ನಗುತ್ತಿದ್ದಾರೆ, ಕೆಲವರಿಗೆ ನಗಲು ಆಗುತ್ತಿಲ್ಲ. ಸರಿ ಇದೆ, ಅವರು ಇಲ್ಲಿ ಏನಾದರೂ ಪಡೆಯಲು ಬಂದಿದ್ದರು. ಪ್ರೈಸ್ ದ ಲಾರ್ಡ್. ಪರವಾಗಿಲ್ಲ, ಪರಮೇಶ್ವರ್ ನಮಗೆ ಕೊಡುವರು. ಯಾವುದಕ್ಕೋಸ್ಕರ ನೀವು ಬಂದಿದ್ದೀರಿ? ನೀವು ಶಾಂತಿಗೋಸ್ಕರ ಬಂದಿದ್ದೀರಿ, ಪರಮೇಶ್ವರ್ ನಿಮಗೆ ಶಾಂತಿ ಕೊಡುವರು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯಾರಿಗೆ ಸಿಕ್ಕಿದೆ ಅದು ಅವರು ಹೆಚ್ಚಿಸಬೇಕು. ಹೇಗೆ? ದೇವರ ಮತ್ತು ಕರ್ತನಾದ ಯೇಸುವಿನ ವಿಷಯ ಪರಿಜ್ಞಾನವನ್ನು ಪಡೆಯುವುದರ ಮೂಲಕ. ಈ ವಿಷಯಗಳು ಹೀಗೆ ಇದ್ದಾವೆ. ಪರಮೇಶ್ವರನನ್ನು ನೋಡಲು ಪ್ರಾರಂಭಿಸಿರಿ. ಹೇಳಿರಿ, ಪರಮೇಶ್ವರನನ್ನು ನೋಡಲು ಪ್ರಾರಂಭಿಸಿರಿ. ಯಾರನ್ನು ನೋಡಲು ಪ್ರಾರಂಭಿಸಿರಿ? ದೇವರನ್ನು. ಈ ವಿಷಯಗಳು ಹೀಗೆ ಇವೆ. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ಪರಮೇಶ್ವರರಿಗೆ ದೇವರ ವಿಷಯವಾಗಿಯೂ ನಮ್ಮ ಕರ್ತನಾದ ಯೇಸುವಿನ ವಿಷಯವಾಗಿಯೂ ಪರಿಜ್ಞಾನವು ನಿಮಗೆ ಉಂಟಾಗುವುದರಲ್ಲಿ ಕೃಪೆ ಶಾಂತಿ ನಿಮಗೆ ಹೆಚ್ಚೆಚ್ಚಾಗಿ ದೊರೆಯಲಿ. ಹೆಚ್ಚಾದ ಶಾಂತಿ ಬೇಕಾದರೆ ಬೈಬಲ್ ಅನ್ನು ಓದಿರಿ. ನಿಮ್ಗೆ ಹೆಚ್ಚಾದ ಶಾಂತಿ ಬೇಕಾದರೆ ವಾಕ್ಯವನ್ನು ಕೇಳಿರಿ. ಯಾವುದೇ ಯಜ್ಞ ಹವನ ಶಾಂತಿ ಕೊಡಲು ಸಾಧ್ಯವಿಲ್ಲ. ಪ್ರೈಸ್ ದ ಲಾರ್ಡ್. ಕೇಳುತ್ತಿದ್ದೀರಾ ನೀವು?
ಯಾವುದೇ ಮಾಲ ಜಪವಾಗಲಿ, ಯಾವುದೇ ಉಂಗುರವಾಗಲಿ, ಯಾವುದೇ ಭೂತಿಯಾಗಲಿ ಶಾಂತಿಯನ್ನು ಕೊಡುವುದಿಲ್ಲ. ಪ್ರೇಸ್ ದ ಲಾರ್ಡ್. ಶಾಂತಿಯು ಬರೀ ದೇವರ ಹತ್ತಿರ ಇದೆ. ಈ ಭಾರ ಹೊತ್ತವರೇ ನನ್ನ ಹತ್ತಿರ ಬನ್ನಿರಿ, ನಾನು ನಿಮಗೆ ಶಾಂತಿಯನ್ನು ವಿಶ್ರಾಂತಿಯನ್ನು ಕೊಡುವೆನು. ಮತ್ತು ನಾನು ನಿಮಗೆ ನನ್ನ ಶಾಂತಿಯನ್ನು ಕೊಡುವೆನು. ಲೋಕ ಕೊಡುವ ಶಾಂತಿ ಅಲ್ಲ, ಆದರೆ ನಾನು ನಿಮಗೆ ನನ್ನ ಶಾಂತಿಯನ್ನು ಕೊಡುವೆನು. ಪ್ರೇಸ್ ದ ಲಾರ್ಡ್. ಆ ಶಾಂತಿ ಕೇವಲ ಪ್ರಭು ಯೇಸುವಿನ ಹತ್ತಿರ ಇದೆ. ಬರೀ ಕೇವಲ ಯೇಸು ಸ್ವಾಮಿ ಹತ್ತಿರ ಇದೆ. ಆ ಶಾಂತಿ ಯಾವುದೇ ಸರ್ಕಾರ ಹತ್ತಿರ ಇಲ್ಲ, ಯಾವುದೇ ಡಾಕ್ಟರ್ ಹತ್ತಿರ ಇಲ್ಲ, ಯಾವುದೇ ಪ್ರೊಫೆಸರ್ ಹತ್ರ ಇಲ್ಲ, ಯಾರ ಹತ್ತಿರ ಕೂಡ ಇಲ್ಲ. ಯಾವ ಶಾಂತಿ ನಿಮ್ಗೆ ಬೇಕೋ ಅದು ಬರೀ ಯೇಸು ಸ್ವಾಮಿ ಹತ್ತಿರ ಇದೆ. ಜಾಬ್ ಸಿಕ್ಕ ಮೇಲೂ ಕೂಡ ನಿಮ್ಗೆ ಶಾಂತಿ ಸಿಗೋದಿಲ್ಲ. ಮದುವೆ ಆದ ಮೇಲೂ ಕೂಡ ಶಾಂತಿ ಸಿಗೋದಿಲ್ಲ. ಮಗು ಹುಟ್ಟಿದ ಮೇಲೂ ಕೂಡ ಶಾಂತಿ ಸಿಗುವುದಿಲ್ಲ. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ಹೇಳುತ್ತಿದ್ದೀರಾ? ಆ ಶಾಂತಿಯು ಯೇಸು ಸ್ವಾಮಿ ಹತ್ತಿರ ಇದೆ. ಆತನು ಹೇಳುತ್ತಿದ್ದಾನೆ, ಈ ಶಾಂತಿ ಹೆಚ್ಚಾಗಬಹುದು. ನೀವು ಯಾವಾಗ ಅದನ್ನು ಅವರ ಬಗ್ಗೆ ಹೆಚ್ಚಾಗಿ ತಿಳಿಯುತ್ತಾ ಹೋಗುವಿರೋ. ಹೇಳಿದಿ, ನಾನು ತೊಂದರೆಯಲ್ಲಿ ಇಲ್ಲ, ಅದರ ಪರಿಚಯವಾಗಿದೆ, ಸರಿದೆ. ಆಲ್ರೆಡಿ ನಿಮ್ಮ ಒಳಗೆ ಒಂದು ಬಲ ಬರುತ್ತಿದೆ, ಇಲ್ಲವೇ ಬರುತ್ತಿಲ್ಲವೇ? ಹೇಳಿರಿ, ನಾನು ತೊಂದರೆಯಲ್ಲಿ ಇಲ್ಲ. ಎಷ್ಟು ಜನರ ಹತ್ತಿರ ಬಲ ಬರುತ್ತಿದೆ? ನೀವು ಬಲವಾಗುತ್ತಿದ್ದೀರಿ, ಬಲಿಷ್ಠರಾಗುತ್ತಿದ್ದೀರಿ. ಯಾರು ನಮ್ಗೆ ಹೇಳುವರು ನಾನು ತೊಂದರೆಯಲ್ಲಿದ್ದೇನೆ? ಹೌದು, ನಾನು ತೊಂದರೆಯಲ್ಲಿದ್ದೇನಾ? ಇವಾಗ ನಾನು ತೊಂದರೆಯಲ್ಲಿ ಇಲ್ಲ, ನನಗೆ ಗೊತ್ತಿದೆ. ಯಾರಾದ್ರೂ ನಿಮ್ಗೆ ಹೇಳುತ್ತಿದ್ದರು? ನಾನು ಶೈತಾನನ್ನು ನೋಡಿದೆ ನಿಮ್ಮ ಮೇಲೆ, ಬಾಬಾಜಿ ಓಡಿಸಿರಿ. ಇವಾಗ ನಿಮ್ಗೆ ಗೊತ್ತಿದೆ. ಹೇಳಿರಿ, ನಾನು ಶಾಂತಿಯಲ್ಲಿದ್ದೇನೆ, ನಾನು ಶಾಂತಿಯಲ್ಲಿದ್ದೇನೆ, ನಾನು ತೊಂದರೆಯಲ್ಲಿ ಇಲ್ಲ, ನಾನು ಕಷ್ಟದಲ್ಲಿ ಇಲ್ಲ, ಸಂತೋಷದಿಂದ ನಾನು ತೊಂದರೆಯಲ್ಲಿಲ್ಲ, ನಾನು ಕಷ್ಟದಲ್ಲಿ ಇಲ್ಲ, ನಾನು ಕ್ರಿಸ್ತನಲ್ಲಿದ್ದೇನೆ. ಯೋಹಾನ 14ನಲ್ಲಿದ್ದೇವಲ್ವಾ? ಇನ್ನೂ ಅಲ್ಲಿ ಹೋಗಿಲ್ಲ. ಯೋಹಾನ 14ನೇ ಅಧ್ಯಾಯ 1ನೇ ವಾಕ್ಯ. ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ಸೋದರನೇ, ನಾನು ಇವಾಗ ಸ್ವಚ್ಛ ಮಾಡುತ್ತೇನೆ, ನೆಕ್ಸ್ಟ್ ಡೇ ಇಲ್ಲಿ ಹಾಕು. ಜಗಳವಾಡಬೇಡಿರಿ ನಿಮ್ಮ ಪಕ್ಕದವ್ರ ಜೊತೆ. ಪರವಾಗಿಲ್ಲ, ಕಸ ಮಾತ್ರ ಚೆಲ್ಲಿದ್ದೀರಾ, ಹಿಜಾಬ್ ಹಾಕೋನು. ಪ್ರೇಸ್ ದ ಲಾರ್ಡ್. ಪರವಾಗಿಲ್ಲ. ಪರಮೇಶ್ವರರು ನಿಮ್ಮ ಮನೆಯಲ್ಲಿ ಕಸ ಹಾಕಲು ಅವನಿಗೆ ಹೇಳುತ್ತಿದ್ದಾನೆ. ನೀವು ಆತನಿಗೆ ಹೋಗಿ ಸುವಾರ್ತೆ ಸಾರಬೇಕೆಂದು. ಪ್ರೇಸ್ ದ ಲಾರ್ಡ್. ನಿಮ್ಮ ಮಸಿಯತನವನ್ನು ಆತನಿಗೆ ತೋರಿಸಬಹುದು. ಹಾಲೆಲೂಯಾ. ಜಗಳವಾಡಲು ಹೋಗಬೇಡಿರಿ. ನೀನು ನಮ್ಮ ಮನೆಯಲ್ಲಿ ಕಸ ಹೇಗೆ ಚೆಲ್ಲಿದೆ, ನಾನು ಆದ್ರೆ ನಿನ್ನ ಜಗದಲ್ಲಿದ್ರೆ ಹೇಳುತ್ತಿದ್ದೆ, ಹೀಗೆ ಚೆಲ್ಲಿದೆ. ಸೋದರಿಯೇ, ನಿನ್ನ ಡಬ್ಬಿ ಒಡೆದಿರಬಹುದು, ಪರವಾಗಿಲ್ಲ, ನಾನು ಚೆಲ್ಲುತ್ತೇನೆ. ಥ್ಯಾಂಕ್ ಯು. ನಾಳೆ ಟೈಮ್ ಹೇಳಿರಿ, ನಾನು ಹೊರೆ ಹಿಡ್ಕೊಂಡು ನಿಲ್ಲುತ್ತೇನೆ. ಯಾರ ಜೊತೆ ನಾನು ಜಗಳವಾಡುತ್ತಿದ್ದೇನೆ? ಪ್ರೇಸ್ ದ ಲಾರ್ಡ್. ನಿಮ್ಮ ಜೊತೆ ಯೋಚಿಸಿದರೆ ಸೋದರನೇ, ಯೋಚಿಸುವುದಿಲ್ಲವೋ? ಇನ್ನುವರೆಗೆ ಯೋಚಿಸುತ್ತಿರಲಿಲ್ಲ, ಇವಾಗ ಯೋಚಿಸುವನು. ಹುಚ್ಚನಾಗಿದ್ದಾನೆ. ಯಾರ ಜೊತೆ ತೊಂದರೆ ಪಡುವುದನ್ನು ನಿಲ್ಲಿಸಿಬಿಡಿ. ಪ್ರೇಸ್ ದ ಲಾರ್ಡ್. ಯಾರು ನಿಮಗೆ ಕಾರ್ಗೆ ಡಿಕ್ಕಿ ಹೊಡೆದರೆ ಹೇಗಿದ್ದೀರಾ? ಚರ್ಚಿಗೆ ಬರುವಿರಾ? ಕಾರ್ಗೆ ಬುದ್ಧಿನೋ ಅದನ್ನು ನೋಡುವೆನೋ? ಮೊದಲು ಚರ್ಚಿಗೆ ಬರುವಿರಾ? ಅದನ್ನು ಆಮೇಲೆ ನೋಡೋಣ. ಪ್ರೈಸ್ ದ ಲಾರ್ಡ್. ಏನ್ ಗೊತ್ತು, ಆತನು ನಿಮಗೆ ಕಾರು ಗುದ್ದಿದರೆ ನಿಮಗೆ ಭೇಟಿಯಾಗಬಹುದು. ನೀವು ಆತನಿಗೆ ಸುವಾರ್ತೆ ಸಾರಬಹುದು. ಯಾರಾದರೂ ನಿಮಗೆ ಏಟು ಹೊಡೆದರೆ, ನಿಮ್ಮ ಮನೆಯಲ್ಲಿ ಜಗಳ ಆಗಿರಬಹುದು. ಸರ್ ಬನ್ನಿ, ನಾನು ನಿಮಗೆ ಶಾಂತಿ, ನಿಮಗೆ ಏನು ತೊಂದರೆ ಇದೆ, ನನ್ನ ಜೊತೆ ಜಗಳ ಮಾಡುತ್ತಿದ್ದೀರಿ, ಪ್ರೀತಿಯಿಂದ, ಸಿಟ್ಟಿನಿಂದ ಅಲ್ಲ. ನಿಮ್ಗೆ ಏನಾದ್ರು ತೊಂದರೆ ಇದ್ರೆ ನಾನು ನಿಮಗೆ ಸಮಾಧಾನ ಮಾಡುವೆನು. ಈ ಮನುಷ್ಯ ನಿಮ್ಮ ಜೀವದ ಪೂರ್ತಿ ನಿಮ್ಮನ್ನು ಮರೆಯುವುದಿಲ್ಲ. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಹೇಳಿ, ನಾನು ಯಾವುದರಿಂದಲೂ ತೊಂದರೆಯಲ್ಲಿಲ್ಲ. ವಿಷಯದಲ್ಲಿ ಹುಡುಗಿಯರು ಒಳ್ಳೆಯವರಾಗಿರುತ್ತಾರೆ. ರಸ್ತೆಯಲ್ಲಿ ಹುಡುಗರು ಬೂ 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 ಮಾಡುತ್ತಾರೆ. ಹುಡುಗರು ಹೀಗೆ ನೋಡುತ್ತಾನೆ ಇರುತ್ತಾರೆ. ಹುಡುಗರು ಇರುತ್ತಾರೆ, ಹೋಗೋಣ ಯೋಚಿಸ್ತೇನೆ. ಅಂಥ ಬುದ್ಧಿ ನನ್ನಲ್ಲಿ ಬಂದರೆ ನಾನು ಹುಡುಗಿ ಆಗಬೇಕೆಂದು ಅಲ್ಲ. ಹುಡುಗಿ ರಸ್ತೆ ಮೇಲೆ ನಡಿಬೇಕಾದ್ರೆ ಎಲ್ಲರೂ ಹೀಗೆ ಹೇಗೆ ದೃಷ್ಟಿಸುತ್ತಿದ್ದಾರೆ. ಅವ್ರಿಗೆ ಯಾವುದೇ ರೀತಿ ವ್ಯತ್ಯಾಸ ಪಡುತ್ತಿಲ್ಲ, ಯಾರು ಏನು ಮಾಡುತ್ತಿದ್ದಾರೆ, ಅವ್ರು ನಡೆಯುತ್ತಿದ್ದಾರೆ. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ.
ಯಾರು ನಿಮ್ಮ ವಿರೋಧಿ ಇಲ್ಲ. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ಹೇಳಿರಿ, ಯಾವುದೇ ಮನುಷ್ಯ ನನ್ನ ಶತ್ರು ಅಲ್ಲ. ಸಂತೋಷದಿಂದ ಹೇಳಿರಿ, ಯಾವುದೇ ಮನುಷ್ಯನು ನನ್ನ ಶತ್ರು ಅಲ್ಲ. ಸರಿ ಇದೆ. ಡಿಟೆಕ್ಟ್ ಆಗುವುದನ್ನು ನಿಲ್ಲಿಸಿಬಿಡಿ. ಪ್ರೇಸ್ ದ ಲಾರ್ಡ್. ಜಾಸೂಸಿಯನ್ನು ಬಂದ್ ಮಾಡಿರಿ. ಹಾಲೆಲೂಯಾ. ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ. ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ಇದು ಬೇರೆ ಇದೆ, ಸೆಕೆಂಡರಿ ಇದೆ. ಸೆಕೆಂಡರಿ ನಾನು ತೋರಿಸುತ್ತೇನೆ. ನನ್ನ ತಂದೆಯ ಮನೆಯಲ್ಲಿ ಬಹಳ ಗುಡಾರಗಳಿವೆ. ನೆನಪಿನಲ್ಲಿರಿ, ನಾನು ಏನು ಹೇಳುತ್ತಿದ್ದೆ. ಪರಮೇಶ್ವರರು ಹೇಳಿದರು, ಇದು ಬಿಟ್ಟಿದ್ದಾರೆ. ಎಷ್ಟು ಜನಕ್ಕೆ ನೆನಪಿದೆ? ಪರಮೇಶ್ವರರು ಆಲ್ರೆಡಿ ನಿಮಗೆ ಒಂದು ಸ್ಥಳದಲ್ಲಿ ತಂದು ಬಿಟ್ಟಿದ್ದಾರೆ. ಏನಿ ಬರೆದಿದೆ, ನನ್ನ ತಂದೆ ಮನೆಯಲ್ಲಿ ಬಹಳ ಬಿಡಾರಗಳು ಅವೆ. ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೇನು, ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ. ಈ ಪ್ರಭು, ನನಗೋಸ್ಕರ ಒಂದು ಸ್ವರ್ಗ ಮಾಡು, ನನಗೋಸ್ಕರ ಒಂದು ಮಹಲನ್ನು ಕಟ್ಟು. ಕಮಾನ್. ಹಲೋ. ಆತನು ಏನು ಹೇಳಿದನು? ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಅವೆ, ಆಗುತ್ತಿದ್ದಾವೆ. ಕೆಲಸ ಮುಗಿದಿದೆ ಸಹೋದರನೇ. ಕೆಲವರು, ಪ್ರಭು ನನಗೋಸ್ಕರ ಒಂದು ಬಂಗಲೆ ಕಟ್ಟು, ಮೆಹಲ್ ಮಾಡಬೇಕು. ಏಕೆ ಮಾಡಬೇಕು? ಆರ್ವದಿಂದ ಪರಮೇಶ್ವರನ ಶಾಂತಿ ಎಲ್ಲಿದೆಯಾ? ಎಷ್ಟು ಜನಕ್ಕೆ ಗೊತ್ತಿದೆ? ಆರ್ದಿಂದ ಪ್ರಭು ಎಲ್ಲಿ ಇದ್ದಾರೆ? ಶಾಂತಿ ಸ್ಥಿತಿಯಲ್ಲಿದ್ದಾರೋ ಅಥವಾ ಕೆಲಸದ ಸ್ಥಿತಿಯಲ್ಲಿದ್ದಾರೆ? ಏನು ಕೆಲಸ ಕೊಡುತ್ತಿದ್ದೀರಾ ನೀವು? ಪ್ರಭು ನನಗೋಸ್ಕರ ಒಂದು ಮಹಲವನ್ನು, ಬಂಗಲೆಯನ್ನು ಕಟ್ಟು. ಅದನ್ನು ಹೇಳಿದನು, ನನ್ನ ತಂದೆಯ ಮನೆಯಲ್ಲಿ. ಮನೆಯಲ್ಲಿ ಇರಲು ಗುಡಾರುಗಳಿವೆ. ಆಲ್ರೆಡಿ ಮನೆ ಇದೆ, ಆಲ್ರೆಡಿ ಇರಲು ಸ್ಥಳವಿದೆ. ನೀವು ಏನು ಕಟ್ಟಿಸಲು ಬಯಸುತ್ತಿದ್ದೀರಿ? ಏನೂ ಆಗುವುದಿಲ್ಲ. ಪ್ರೇಸ್ ದ ಲಾರ್ಡ್. ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೇನು, ಯಾವ ಮಹಲ್ನಲ್ಲಿ ಇರಬೇಕು? ಹೆಂಡತಿಯು ಕೂಡ ಪಕ್ಕದ ಮಹಲ್ನಲ್ಲಿ ಇರಲು ಬಯಸುವುದು. ಮೊದಲೇ ಮಾತು, ಸ್ವರ್ಗದಲ್ಲಿ ಹೋದಾಗ ಹಿಂದೆ ಯಾರು ಹೆಂಡತಿ ನೆನಪಿಗೆ ಬರುವುದಿಲ್ಲ, ಮಕ್ಕಳು ಕೂಡ ನೆನಪಿಗೆ ಬರುವುದಿಲ್ಲ, ಏನು ನೆನಪಿಗೆ ಬರುವುದಿಲ್ಲ. ಯೇಸು ಸ್ವಾಮಿಯ ಮಹಿಮೆ ಹೀಗೆ ಇರುತ್ತದೆ, ನೀವು ಎಲ್ಲವನ್ನು ಮರೆತು ಬಿಡುವಿರಿ. ಇದೇ ನೆನಪಿರುವುದು ಯೇಸು ಮತ್ತು ನನ್ನ ಸಂಬಂಧ. ಪ್ರೇಸ್ ದ ಲಾರ್ಡ್. ಕೆಲವರು ವಿದೇಶಕ್ಕೆ ಹೋಗಿ ಮನೆಯವರನ್ನು ಮರೆತು ಬಿಡುತ್ತಾರೆ. ನೀವು ಏಕೆ ಮರೆಯುವುದಿಲ್ಲ? ನೀವು ಯೇಸು ಸ್ವಾಮಿ ನೋಡಿ ಏನು ಮರೆಯುವುದಿಲ್ಲ. ನೀವು ಮರೆತು ಬಿಡುವಿರಿ. ಯಾರು ನಿಮ್ಗೆ ಮಮ್ಮಿ ಪಪ್ಪ, ಸಹೋದರ ಸಹೋದರಿ ಯಾರು ನೆನಪಿಗೆ ಬರುವುದಿಲ್ಲ. ಇಲ್ಲಿ ಯೇಸು ಸ್ವಾಮಿಯ ಪ್ರೀತಿಯು ಈ ಎಲ್ಲ ಸಂಬಂಧಕ್ಕಿಂತ ಹೆಚ್ಚಾಗಿರುತ್ತದೆ. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ಸರಿ ಇದೆ. ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೇನು, ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ. ಆತನು ಹೇಳಲಿಲ್ಲ, ಮೆಹಲನ್ನು ಮಾಡಲು ಹೋಗುತ್ತಿದ್ದೇನೆ. ಇವು ಬೇರೆ ಬೇರೆ ಶಬ್ದಗಳಾಗಿವೆ. ಇನ್ ಮೈ ಫಾದರ್ ಹೌಸ್ ಮೆನಿ ಮೆನ್ಷನ್. ಒಂದು ಶಬ್ದ ಹೌಸ್ ಆಗಿದೆ, ಇನ್ನೊಂದು ಶಬ್ದ ಮೆನ್ಷನ್, ಪ್ಲೇಸ್. ಮೂರು ಒಂದೇ ಶಬ್ದವಾಗಿದೆ. ಮೂರನೇದು ಬೇರೆ ಬೇರೆ, ಮೂರು ಬೇರೆ ಶಬ್ದ ಆಗಿದೆ. ಮೊದಲನೇದು ಮನೆ, ಹೇಳಿರಿ ಇರುವ ಸ್ಥಳ. ಸ್ಥಳ ಮೂವರದು ಯಾವುದೇ ಸಂಬಂಧವಿಲ್ಲ. ತಂದೆಯ ಮನೆಯಲ್ಲಿ ಬಹಳ ಗುಡಾರಗಳು ಅವೆ. ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ. ಹೇಳ್ಬಿಡಿರಿ, ಪರಮೇಶ್ವರನ ಹತ್ತಿರ ಬಹಳ ಮಹಲ್ಗಳಿವೆ. ತನು ಯಾವುದರ ಬಗ್ಗೆ ಮಾತನಾಡಿದನು? ಸ್ಥಳದು ಪ್ಲೇಸ್ಮೆಂಟ್. ಹೇಳಿರಿ, ಪ್ಲೇಸ್ಮೆಂಟ್. ಪ್ಲೇಸ್ಮೆಂಟ್. ಸ್ಥಳವು ಪರಮೇಶ್ವರನ ಬಲಗಡೆಯದಾಗಿದೆ. ಬಹಳ ಅದ್ಭುತವಾದ. ಹೇಳಿರಿ, ನಾನು ಪರಮೇಶ್ವರನ ಬಲಗಡೆಯಲ್ಲಿ ಕೂತಿದ್ದೇನೆ. ಬಲಗಡೆಯಿಂದ ಅಂದಲ್ಲ, ಎಲಗಡೆ ಕೂತಿದ್ದೀರಾ ಅಲ್ಲ. ಪರಮೇಶ್ವರನ ಜೊತೆ ನೀವು ಪ್ರಭುತ್ವದ ಸ್ಥಾನದಲ್ಲಿ ಕೂತಿದ್ದೀರಿ. ಪರಮೇಶ್ವರರು ನಿಮ್ಗೆ ಆಲ್ರೆಡಿ ಅಲ್ಲಿ ಕೂಡಿಸಿದ್ದಾರೆ. ಆಲ್ರೆಡಿ ಅಲ್ಲಿ ಇದ್ದೀರಿ. ಬಹಳ ಉನ್ನತ ಸ್ಥಾನದಲ್ಲಿ ಆಲ್ರೆಡಿ ಇದ್ದೀರಿ. ಆ ಸ್ಥಳವನ್ನು ಯೇಸು ಸ್ವಾಮಿ ರೆಡಿ ಮಾಡಿದ್ದಾರೆ. ಆತನು ಆ ಸ್ಥಳವನ್ನು ಸಿದ್ಧ ಮಾಡಲು ಹೋಗಿದ್ದಾನೋ ಅಥವಾ ಹೋಗಿಲ್ಲವೋ? ಸ್ಥಳವು ಸಿದ್ಧವಾಗಿದೆಯೋ ಅಥವಾ ಸಿದ್ಧವಾಗುವುದಿದೆಯೋ? ಆಲ್ರೆಡಿ ಆಗಿದೆ. ಆ ಸ್ಥಳವು ಮಸೀಹ. ನೀವು ಪರಮೇಶ್ವರನ ಜೊತೆ ಸಿಂಹಾಸನದ ಮೇಲೆ ಕುಳಿತಿದ್ದೀರಿ. ಪ್ರೇಸ್ ದ ಲಾರ್ಡ್. ಹಲೋ. ಹೇಳಿರಿ, ನಾನು ಪರಮೇಶ್ವರನ ಜೊತೆ ಸಿಂಹಾಸನದ ಮೇಲೆ ವಿರಾಜಮಾನನಾಗಿದ್ದೇನೆ. ನೀವು ತೊಂದರೆಗೊಳಗಾಗುವುದಿಲ್ಲ. ನನ್ನ ಹತ್ರ ಬಾಡಿಗೆ ಮನೆ ಇದೆ. ಪರಮೇಶ್ವರನ ಜೊತೆ ಸಿಂಹಾಸನದ ಮೇಲೆ ಕುಳಿತಿದ್ದೀರಿ. ಬಾಡಿಗೆ ಮನೆಗೆ ನಿಮಗೆ ಯಾವುದೇ ತೊಂದರೆ ಕೊಡುವುದಿಲ್ಲ. ಕಷ್ಟಪಡುವುದನ್ನು ಬಿಟ್ಟು ಬಿಡ್ರಿ.
ನೀವು ಇಲ್ಲಿ ಎಲ್ಲಿ ಇರುತ್ತೀರಿ, ನೀವು ಅಲ್ಲಿ ಇರುತ್ತೀರಿ. ಪ್ರೇಸ್ ದ ಲಾರ್ಡ್, ಹಲ್ಲೆಲೂಯಾ. ಸ್ವರ್ಗದವನಾಗಿದ್ದೇನೆ ಹೇಳಿರಿ, ಹೇಳಿರಿ ನಾನು ಸ್ವರ್ಗದವನಾಗಿದ್ದೇನೆ. ಎಷ್ಟು ಜನರು ಸ್ವರ್ಗದವರಾಗಿದ್ದೀರಿ? ಎಷ್ಟು ಜನರಿದ್ದೀರಿ? ಎಲ್ಲಾದರೂ ಹೋಗಿದ್ದರೆ ನೀವು ತಿಳಿದುಕೊಳ್ಳಿರಿ. ಉಡಾವ್ ಪುತ್ರನ ಕತೆ. ಉಡಾವ್ ಪುತ್ರನು ಏನು ಮಾಡಿದನು? ಇಬ್ಬರು ಸಹೋದರಿದ್ದರು, ಅವರು ತಮ್ಮ ಆಸ್ತಿಯ ಭಾಗವನ್ನು ಹಂಚಿಕೊಂಡರು, ಅಲ್ಲಿ ಅದನ್ನು ಬಳಸಿಬಿಟ್ಟರು. ಒಂದು ದಿನ ಅವರಿಗೆ ಬುದ್ಧಿ ಬಂತು, ನನ್ನ ತಂದೆ ಮನೆಯಲ್ಲಿ ಬಹಳಷ್ಟು ಜನ ಆಳರಿದ್ದಾರೆ, ಎಲ್ಲ ಇದೆ, ನಾನು ಯಾಕೆ ಇಲ್ಲಿ ತೊಂದರೆಯಲ್ಲಿದ್ದೇನೆ, ನಾನು ಅಲ್ಲಿ ಹೋಗುತ್ತೇನೆ. ಏನು ಹೇಳಲು ಬಯಸುತ್ತೇನೆ ಅಂದರೆ, ಒಮ್ಮೆ ಊರಿನಲ್ಲಿ ಪಟ್ಟಣದಲ್ಲಿ ದೊಡ್ಡ ಮನೆ ಇದೆ, ಒಂದು ಚಿಕ್ಕ ಮನೆಯಲ್ಲಿ ನೀವು ಇದ್ದೀರಿ. ಎಲ್ಲಿದ್ದೀರಾ? ಎಷ್ಟು ಜನಕ್ಕೆ ತಿಳಿದು ಬಂದಿದೆ? ಯಾರಾದರೂ ನಿಮಗೆ ನ್ಯಾಯ ಹೇಳಿದರೆ, ನೀವು ಬಡ ಮನುಷ್ಯರಾಗಿದೆಯಾ, ಚಿಕ್ಕ ಮನೆಯಲ್ಲಿ ನೀವು ಏನು ಹೇಳುತ್ತೀರಾ? ನನ್ನ ಹತ್ತಿರ ದೊಡ್ಡದಿದೆ, ನಾವು ಇಲ್ಲಿಯವರಿದ್ದೀವಿ, ಆದ್ರೆ ಇಲ್ಲಿಯವರಲ್ಲ, ಇಲ್ಲಿಯವರಿಲ್ಲ, ನಾವು ಅಲ್ಲಿಯವರಿದ್ದೀವಿ. ಯಾರ ಜೊತೆ ಹೀಗೆ ಆಗಿದೆ? 100% ಆಗಿರಬಹುದು, ಆಗಿಲ್ಲವೋ? ಯಾರಾದರೂ ನಿಮ್ಮನ್ನು ಎಲ್ಲಾದರೂ ನೋಡಿದರೆ, ನೀವು ನಿಮಗೆ ನ್ಯಾಯ ಮಾಡುವ ಪ್ರಯತ್ನ ಮಾಡಿದರೆ, ನೀವು ಹೇಳ್ತೀರಿ, ನಾನು ಇಲ್ಲಿವನ್ನ ಅಲ್ಲ ಸಹೋದರನೇ. ನೀವು ತಿಳಿದುಕೊಳ್ಳಿ, ನೀವು ಯಾರನ್ನಾದರೂ ನೋಡಲು ಹೋಗಿದ್ದೀರಿ ಒಂದು ಚಿಕ್ಕ ಸ್ಥಳದಲ್ಲಿ, ಮತ್ತು ಯಾರಾದರೂ ಹೀಗೆ ಊಹಿಸಿಕೊಂಡ್ರೆ ನೀವು ಅಲ್ಲೇ ಇರುವವರೆಂದು ತಕ್ಷಣವೇ ನಿಮಗೆ ಸಿಟ್ಟು. ನೀವು ಏನು ಮಾಡಿದ್ದೀರಿ? ಬಾಂದ್ರಾದವನು, ಇಲ್ಲಿಯವನು, ಅಲ್ಲಿಯವನು. ನಿಮಗೆ ಯಾರಾದರೂ ನೀವು ಎಲ್ಲಿಯವನೆಂದು ಹೇಳಿದರೆ, ನಾನು ಹೆಸರು ಯಾರು ತೆಗೆದುಕೊಳ್ಳುವುದಿಲ್ಲ, ಎಲ್ಲವರು ಎಲ್ಲೆಲ್ಲದವರು ಇದ್ದೀರಾ? ಪ್ರೈಸ್ ದ ಲಾರ್ಡ್. ನೀವು ಹೇಳುವುದು, ಇಲ್ಲ ನಾನು ಅಲ್ಲಿಯವನಲ್ಲ, ನಾನು ಇಲ್ಲಿಯವನು. ಹೇಳಿಬಿಡಿರಿ, ನಾನು ಬಾಡಿಗೆ ಮನೆಯಲ್ಲಿ ಇದ್ದೀನಿ. ನೀವು ಆಲ್ರೆಡಿ ಸ್ವರ್ಗದಲ್ಲಿ ಸಿಂಹಾಸನದ ಮೇಲೆ ವಿರಾಜಮಾನರಾಗಿದ್ದೀರಿ. ಹೇಳಿರಿ, ನಾನು ಸ್ವರ್ಗದಲ್ಲಿ ಕುಳಿತಿದ್ದೇನೆ, ನಾನು ವಿರಾಜಮಾನನಾಗಿದ್ದೇನೆ ಸ್ವರ್ಗದಲ್ಲಿ, ನಾನು ಕುಳಿತಿದ್ದೇನೆ, ನಾನು ಕುಳಿತಿದ್ದೇನೆ, ನಾನು ಇದ್ದೇನೆ, ನಾನು ಕುಳಿತಿದ್ದೇನೆ, ನಾನು ಕುಳಿತಿದ್ದೇನೆ. ಸ್ವತಃ ಪರಮೇಶ್ವರರು ನನ್ನನ್ನು ಕೂಡಿಸಿದ್ದಾರೆ. ಯಾವುದೇ ಬೈಮಾನಿ ಮಾಡಲಿಲ್ಲ, ಯಾವುದೇ ಅನುವನ್ನು ಕೊಟ್ಟಿಲ್ಲ. ಸ್ವತಃ ಪರಮೇಶ್ವರರೇ ನನ್ನನ್ನು ಅಲ್ಲಿ ಕೂಡಿಸಿದ್ದಾರೆ. ಹೇಳ್ತಾರೆ, ಪ್ರಭು ನನ್ನನ್ನು ಅಲ್ಲಿಂದ ಎಬ್ಬಿಸಿ ಕೂಡಿಸಿದರು. ಹೀಗೆ ಕೂಡ ಆಗಿಲ್ಲ. ಆಮೇಲೆ ನಿಮ್ಮ ಮೈಂಡ್ನಲ್ಲಿ ನೀವೆಲ್ಲಾದ್ರೂ ಚಿಕ್ಕ ಸ್ಥಳದಲ್ಲಿ ಇದ್ದೀರಿ, ನಿಮಗೆ ದೊಡ್ಡ ಸ್ಥಾನದಲ್ಲಿ ಕೂಡಿಸಿದನು. ಇಲ್ಲ 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 ನೀವು ಪರಮೇಶ್ವರನಲ್ಲಿ ಇದ್ದೀರಿ, ನೀವು ಪರಮೇಶ್ವರನಿಂದ ಹೊರಟಿದ್ದೀರಿ, ನೀವು ಪರಮೇಶ್ವರನಲ್ಲಿ ಕುಳಿತಿದ್ದೀರಿ. ಪ್ರೇಸ್ ದ ಲಾರ್ಡ್, ಹಲ್ಲೆಲೂಯಾ. ಎಷ್ಟು ಜನಕ್ಕೆ ತಿಳಿದು ಬರುತ್ತಿದೆ, ನೀವು ಚಿಕ್ಕ ಸ್ಥಳದಿಂದ ಕೂಡಿಸಿ ಉನ್ನತ ಸ್ಥಳದಲ್ಲಿ ಕೂಡಿಸಿದವರಲ್ಲ, ಪರಮೇಶ್ವರನಿಂದಲೇ ಹುಟ್ಟಿದ್ದೀರಿ. ನೀವು ಪರಮೇಶ್ವರನಲ್ಲಿ ಹುಟ್ಟಿದ್ದೀರಿ, ನೀವು ಪರಮೇಶ್ವರನಲ್ಲಿ ಕುಳಿತಿದ್ದೀರಿ. ಪ್ರೇಸ್ ದ ಲಾರ್ಡ್. ಹೇಳಿಬಿಡಿರಿ, ಪರಮೇಶ್ವರ ನನ್ನನ್ನು ಗಟ್ಟರಿಂದ ಎತ್ತಿ ಉನ್ನತ ಸ್ಥಾನದಲ್ಲಿ ಕೂಡಿಸಿದರು. ಹೀಗೇನೂ ಇಲ್ಲ, ಆಪ್ತನಿಂದಲೇ ಹುಟ್ಟಿದ್ದೀರಿ, ಆಪ್ತನೇ ನಿಮ್ಮನ್ನು ಕೂಡಿಸಿದನು. ಎಲ್ಲಿ? ತಮ್ಮ ಜೊತೆ, ತನ್ನ ಜೊತೆ. ಪ್ರೇಸ್ ದ ಲಾರ್ಡ್. ಕೇಳುತ್ತಿದ್ದೀರಾ ನೀವು? ಎಷ್ಟು ಜನಕ್ಕೆ ತಿಳಿದು ಬರುತ್ತಿದೆ? ಮತ್ತು ನೀವು ಬೇಕಾರಾಗಿದ್ದೀರಿ, ಯೋಚಿಸಬೇಡಿರಿ. ಯಾವುದೇ ಕೆಲಸಕ್ಕೆ ಬಾರದವರಾಗಿದ್ದೀರಿ, ಚಿಕ್ಕವರಾಗಿದ್ದೀರಿ, ಬಡವರಾಗಿದ್ದೀರಿ, ಮತ್ತು ನೀವು ಬಹಳ ತೊಂದರೆಯಲ್ಲಿದ್ದೀರಿ. ಈಶ್ವರನು ನಿಮಗೆ ತೊಂದರೆಯಿಂದ ಹೊರಗೆ ತಂದು, ಬಹಳಷ್ಟು ಜನರು ಇದನ್ನೇ ಯೋಚಿಸುತ್ತಾರೆ, ನಾನು ತೊಂದರೆಯಲ್ಲಿದ್ದೆ, ಇವಾಗ ತೆಗೆಯಲ್ಪಟ್ಟಿದ್ದೇನೆ, ಬಿಡಿಸಲ್ಪಟ್ಟಿದ್ದೇನೆ. ಜನರ ಮೈಂಡ್ನಲ್ಲಿ ಇದು ಇರುತ್ತದೆ. ಏನಾದರೂ ಮಾಡಿದರೆ ಅದು ಆಗದಿದ್ದರೆ ನೆಕ್ಸ್ಟ್ ಟೈಮ್ ಅದೇ ಕೆಲಸವನ್ನು ಮಾಡಲು ಹೋದಾಗ ಅವರು ಯೋಚಿಸುತ್ತಾರೆ, ಹಿಂದೆ ಮಾಡಿದ್ದೆ ಆಗಲಿಲ್ಲ, ಗೊತ್ತಿಲ್ಲ ಈ ಸಲ ಆಗದಿದ್ದರೆ. ಇನ್ನುವರೆಗೂ ಮೆಮೊರಿಯಲ್ಲಿ ಇದು ಹೇಗೆ ಉಳಿದಿದೆ? ಎಷ್ಟು ಜನರಿಗೆ ಟೆಕ್ನಿಕಲ್ ನಾಲೆಜ್ ತಿಳಿದು ಬಂತು, ಮೆಮೊರಿಯಲ್ಲಿ ಕೂತಿದೆ. ಹೇಗೆ? ಆ ಹಳೆಯ ಸೋಲು, ಅದರ ಚಾಪ್ ಇನ್ನೂ ಉಳಿದಿದೆ. ಅದಕ್ಕಾಗಿ ಪೌಲನು ಹೇಳಿದನು, ಇಂದಿನ ಮಾತುಗಳನ್ನು ಮರೆತು ಬಿಟ್ಟು ಮುಂದೆ ಸಾಗುತ್ತಾ. ಪ್ರೇಸ್ ದ ಲಾರ್ಡ್, ಹಲ್ಲೆಲೂಯಾ. ಕೆಟ್ಟದಕ್ಕೋಸ್ಕರ, ತೊಂದರೆಗೋಸ್ಕರ ಬ್ಲ್ಯಾಕ್ ಬೋರ್ಡ್ ಮಾಡಿರಿ. ಒಂದು ಸಲ ಬರೆದು ಅದನ್ನು ಅಳಿಸಿ ಬಿಟ್ಟರೆ ಅದೇ ನೆನಪು ಬರಬಾರದು. ಪ್ರೇಸ್ ದ ಲಾರ್ಡ್. ಹೇಳಿರಿ, ನಾನು ಯಾವಾಗಲೂ ಅಸಫಲನಾಗಿಲ್ಲ. ಸಂತೋಷದಿಂದ ಹೇಳಿರಿ, ನಾನು ಚಾಂಪಿಯನ್ ಆಗಿದ್ದೇನೆ. ನಾನು ಅಸಫಲರಾಗಲು ಸಾಧ್ಯವಿಲ್ಲ, ನಾನು ಅಸಫಲರಾಗಲು ಸಾಧ್ಯವಿಲ್ಲ. ನನ್ನ ತಪ್ಪಿಂದು, ನನ್ನ ಅಸಫಲತೆದು ಯಾವುದೇ ರೆಕಾರ್ಡ್ ಇಲ್ಲ. ಮೈಂಡನ್ನು ಇಟ್ಟುಕೊಳ್ಳಬೇಡಿರಿ, ಸರಿಯಿದೆ? ಮೈಂಡ್ನಲ್ಲಿ ಇಟ್ಟುಕೊಳ್ಳಬೇಡಿರಿ. ಪರಮೇಶ್ವರ ನಿಮ್ಮ ತಪ್ಪೊಂದು ಯಾವುದೇ ರೆಕಾರ್ಡನ್ನು ಇಟ್ಟುಕೊಳ್ಳುತ್ತಿಲ್ಲ. ಪ್ರೇಸ್ ದ ಲಾರ್ಡ್, ಹಲ್ಲೆಲೂಯಾ. ತಂದೆ ಕಾರ್ಡ್ ಸ್ವೈಸ್ ಮಾಡಿದಾಗ ಕಾರ್ಡ್ ಯಾವ ಸ್ಟೇಟ್ಮೆಂಟ್ನಲ್ಲಿ ಬಂತು?
ತಂದೆಯಲ್ಲಿ ಅಥವಾ ನಿಮ್ಮಲ್ಲಿಯೋ ಆ ಥರ ಏನು ಇಲ್ಲವೇ ಇಲ್ಲಲ್ಲ. ಕ್ರೆಡಿಟ್ ಕಾರ್ಡ್ 25,000 ಲಿಮಿಟ್ ಇತ್ತು, ನೀವು 5 ಲಕ್ಷ ಬಳಸಿದ್ದೀರಿ. ತಂದೆ ಹತ್ರ ಕೇಳುವುದು, ನೀವು ಖರ್ಚು ಮಾಡಿದ್ದೀರಿ, ಪೇಮೆಂಟ್ ಪಿತಾಜಿ ಮಾಡುವರು, ತಂದೆನೇ ಜಗಳ ಮಾಡಲು ಬರುವರು ನನ್ನ ಹತ್ರ. ಪ್ರೈಸ್ತಲ್ಲ ಅವ್ರ ಎಕ್ಸಾಂಪಲ್ ಕೊಡುತ್ತಿದ್ದೇನೆ. ಎಕ್ಸಾಂಪಲ್, ಪರಮೇಶ್ವರ್ ನಿನ್ನ ಎಲ್ಲಾ ತಪ್ಪುಗಳಿಗೆ ದಂಡನೆಯನ್ನು ಯೇಸು ಸ್ವಾಮಿಗೆ ಕೊಟ್ಟರು. ಯಾವುದೇ ತಪ್ಪು ಮಾಡಿದರೆ ಅದರ ಆಟೋ ಪೇಮೆಂಟ್ ನಡೆಯುತ್ತಿದೆ. ಅದರಿಂದ ನಿಮಗೆ ಯಾವುದೇ ತೊಂದರೆ ಇಲ್ಲ, ಯಾವುದೇ ತೊಂದರೆ ಇಲ್ಲ. ಇಷ್ಟು ಚಿಕ್ಕದು ಕೂಡ ಯಾವುದೇ ತೊಂದರೆ ಇಲ್ಲ. ಪ್ರೈಸ್ ದ ಲಾರ್ಡ್. ಯಾಕೆಂದ್ರೆ ಎಲ್ಲ ಪೇಮೆಂಟ್ ಆಗಿಬಿಟ್ಟಿದೆ, ಫುಲ್ ಆ್ಯಂಡ್ ಫೈನಲ್. ಏನಾಗಿದೆ, ಎಷ್ಟು ಜನರು ಕಾಜಿನ ಅಂಗಡಿಗೆ ಹೋಗಿದ್ದೀರಿ, ಇಲ್ಲಿ ಬಹಳ ಲಕ್ಷ್ಯ ಬಿಟ್ಟಿರ್ತಾರೆ. ಕೇಳುತ್ತಿದ್ದೇನೆ, ಹೋಗಿಲ್ಲವಾ? ಕಾಜು ಅಂದ್ರೆ ಗೊತ್ತೇ ಇಲ್ಲ, ಹೀಗೇಕೆ ನೋಡುತ್ತಿದ್ದೀರಿ? ಎಷ್ಟು ಜನರು ಕಾಜಿನ ಅಂಗಡಿಗೆ ಹೋಗಿದ್ದೀರಿ, ಅಲ್ಲಿ ವಸ್ತುಗಳು ಬಿದ್ದರೆ ಅವು ಪುಡಿ ಪುಡಿ ಆಗುತ್ತವೆ. ಎಷ್ಟು ಜನರು ಹೋಗಿದ್ದೀರಿ, ಉದ್ದವಾಗಿ ಕೈಗಳನ್ನು ಎತ್ತಿರಿ. ನನಗೆ ಗೊತ್ತಾಗಬೇಕು, ಜನರ ಜೊತೆ ಮಾತನಾಡುತ್ತಿದ್ದೇನೆ ಎಚ್ಚರವಾಗಿ. ಪ್ರೈಸ್ ದ ಲಾರ್ಡ್. ಬರೆದಿರುತ್ತದೆ, ಮುರಿದು ಹೋದರೆ ನೀವೇ ಜವಾಬ್ದಾರಿ. ಒಳಗೆ ಹೋಗೋದಕ್ಕಿಂತ ಮೊದಲು ಎಲ್ಲ ಸಾಮಾನದ ಪೇಮೆಂಟ್ ಯಾರು ಮಾಡಿದ್ದಾರೆ, ಎಷ್ಟು ಮುರಿಯಬೇಕೋ ಮುರಿಯಿರಿ. ಆ ಅಂಗಡಿಯ ಮಾಲೀಕನು ಜಗಳ ಮಾಡುವನು, ಮುರಿದರೆ ಸ್ವಚ್ಛ ಮಾಡಿರಿ, ಅವರ ತಂದೆ ಹಣ ಕೊಟ್ಟಿದ್ದಾರೆ. ಎಷ್ಟು ಮನಸ್ಸಿಗೆ ಬರುತ್ತದೆ ಮುರಿಯಿರಿ, ಏಕೆಂದ್ರೆ ಎಲ್ಲರ ಪೇಮೆಂಟ್ ಈಗಲೇ ಅದು ತುಂಬಲ್ಪಟ್ಟಿದೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಎಲ್ಲ ತಪ್ಪುಗಳಿಗೆ ಪಾಪಕ್ಕೆ ಶಿಕ್ಷೆ ಆಗಿದೆ. ಅರ್ಥ ಅಲ್ಲ, ಎಷ್ಟು ತಪ್ಪು ಮಾಡಬೇಕು ಅಷ್ಟು ಮಾಡು. ತಪ್ಪುಗಳು ಮಾಡಿದ ಮೇಲೆ ನಿಂತುಕೊಳ್ಳಬೇಡ. ಪ್ರೈಸ್ ದ ಲಾರ್ಡ್. ಎದ್ದು ನಿಂತುಕೋ ಮತ್ತು ಹೀಗೆ ಓಡು, ಯಾವಾಗ ನೀನು ಬಿದ್ದೇ ಇಲ್ಲ ಹಾಗೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಕೇಳುತ್ತಿದ್ದೀರಾ? ಹೀಗೆ ಓಡಿರಿ ಎಂದು ಬಿದ್ದೇ ಇಲ್ಲ. ಆ ಮಾರ್ಕವು ನಿಮ್ಮ ಮೈಂಡ್ನಲ್ಲಿ ಯಾವತ್ತೂ ಇರಬಾರದು. ಆ ಮಾರ್ಕ್ ನಿಮ್ಮ ಮೈಂಡ್ನಲ್ಲಿ ಇದ್ದರೆ ಮತ್ತು ಪಂಕಗಳು ನಿಮಗೆ ಹಾರಿಸಲು ಆಗುವುದಿಲ್ಲ. ಯಾವಾಗಲೂ ಆ ಬಂಧನದಿಂದ ಬಿಡಿಸುವ ಪ್ರಯತ್ನದಲ್ಲಿ ಇರುವಿರಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾವಾಗಲೂ ಪಂಕನು ಹೀಗೆ ಹಾರಿಸಿರಿ, ನೀವು ಹಾರುವವರಾಗಿದ್ದೀರಿ. ಪ್ರೈಸ್ ದ ಲಾರ್ಡ್. ಹೇಳಿರಿ, ನಾನು ಗೆಲ್ಲುವುದಕ್ಕೆ ಕರೆಯಲ್ಪಟ್ಟಿದ್ದೇನೆ. ಹೇಳಿರಿ, ನಾನು ಗೆಲ್ಲುವುದಕ್ಕೆ ಕರೆಯಲ್ಪಟ್ಟಿದ್ದೇನೆ. ನಾನು ಪರಮೇಶ್ವರನಲ್ಲಿ ಉನ್ನತ ಸ್ಥಳದಲ್ಲಿ ಕೂಡಿಸಲ್ಪಟ್ಟಿದ್ದೇನೆ. ಯಾರ ಮೂಲಕ? ಸ್ವತಃ ಪರಮೇಶ್ವರನ ಮೂಲಕ. ಯಾವುದೇ ತೆಗ್ಗಿನಲ್ಲಿ ಇಲ್ಲ ಅಥವಾ ಇರುವುದಿಲ್ಲ. ನೀವು ಯಾವುದೇ ತೊಂದರೆಯಿಂದ ಹೊರಗೆ ಬರುವ ಪ್ರಯತ್ನ ಮಾಡುತ್ತಿಲ್ಲ. ನೀವು ಆಲ್ರೆಡಿ ಪರಮೇಶ್ವರನ ಜೊತೆ ಕುಳಿತುಕೊಂಡಿದ್ದೀರಿ. ನೀವು ಯಾವುದೇ ತೊಂದರೆಯಲ್ಲಿ ಇಲ್ಲ. ನೀವು ಯಾವಾಗಲೂ ತೊಂದರೆಯಲ್ಲಿ ಇರುವುದನ್ನು ನೋಡಿಕೊಳ್ಳಬೇಡಿರಿ. ಈ ತೊಂದರೆಯಿಂದ ಪಾರಾಗಬೇಕು, ಈ ತೊಂದರೆಯಿಂದ ಪಾರಾಗಬೇಕು. ಎಲ್ಲಿದ್ದೀರಾ ಆ ಪರಿಸ್ಥಿತಿಯ ಪ್ರಕಾರ ಯೋಚಿಸಿರಿ, ಆ ಪರಿಸ್ಥಿತಿ ಪ್ರಕಾರ ಮಾತನಾಡಿರಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಕೊನೆ ಎಕ್ಸಾಂಪಲ್ ಅನ್ನು ಕೊಡುತ್ತೇನೆ. ನೀವು ಜಾಬ್ನ ಇಂಟರ್ವ್ಯೂಗೆ ಹೋಗಿದ್ದೀರಿ. ವಾಚ್ಮನ್ಗೆ ಗೊತ್ತಿತ್ತು ನೀವು ಇಂಟರ್ವ್ಯೂಗೆ ಬಂದಿದ್ದೀರಿ ಎಂದು. ನೀವು ಓದಿರಿ, ಜಾಬ್ ಸಿಗಲಿಲ್ಲ. ಓದಿರಿ, ಆದ್ರೆ ಜಾಬ್ ಸಿಗಲಿಲ್ಲ. ವಾಚ್ಮನ್ಗೆ ಹೇಳಿ ನೀರು ಕುಡಿಯಲು ಕೊಡಿ, ನೀವೇ ತೆಗೆದುಕೊಳ್ಳಿರಿ. ನೀರು ಕೊಡುವನು, ನೀವು ಅಲ್ಲಿ ಜಾಬ್ ಹತ್ತಿಲ್ಲ. ನಿಮ್ಗೆ ಜಾಬ್ ಹತ್ತಿರ ಅವನೇ ತೆಗೆದುಕೊಂಡು ನೀರು ಬರುವನು. ನಿಮ್ಗೆ ಅವನಿಗೆ ಹೇಳುವ ಅವಶ್ಯಕತೆ ಕೂಡ ಇರುವುದಿಲ್ಲ. ನೀರು ಕೊಡು. ಇವರಿಗೆ ನಿಮ್ಗೆ ಅನಿಸುತ್ತಿದೆ, ನಾನು ತೊಂದರೆಯಿಂದ ಹೊರಗೆ ಬರುತ್ತಿದ್ದೇನೆ, ಏನು ಆಗಲು ಸಾಧ್ಯವಿಲ್ಲ. ನಿಮ್ಮ ಸ್ಥಳದಲ್ಲಿ ಕುಳಿತುಕೊಳ್ಳಿರಿ. ಯಾವ ಸ್ಥಳಕ್ಕೆ ಸಂಬಂಧಿಸಿದ ವಸ್ತುಗಳಾಗಿವೆಯೋ ಅವಾಗ ನಿಮ್ಮ ಹತ್ತಿರ ಬರಲು ಪ್ರಾರಂಭಿಸುವವು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯಾವ ಫೆಸಿಲಿಟಿಗಳು ಆ ಸ್ಥಳಕ್ಕೆ ಜೋಡಿಸಲ್ಪಟ್ಟಿದೆಯೋ ಆಲ್ರೆಡಿ ನಿಮ್ಮ ಹತ್ತಿರ ಬರಲು ಪ್ರಾರಂಭವಾಗುವವು. ಹೇಳಬೇಡಿರಿ, ನನಗೆ ಜಾಬ್ ಸಿಕ್ಕಿಲ್ಲ, ಏನೋ ಆಗುವುದಿಲ್ಲ, ಆ ವಾಚ್ಮೆನ್ ಕೂಡ ಓಡಿಸುವನು. ಎಲ್ಲಿ ನಿಮ್ಗೆ ಜಾಬ್ ಸಿಕ್ಕಿದೆಯೋ ಅಲ್ಲಿ ಕುಳಿತುಕೊಳ್ಳಿರಿ. ಆ ಫೆಸಿಲಿಟಿ, ಆ ಜಾಬ್ದ ವಾಚ್ಮೆನ್ ನಿಮ್ಗೆ ಸ್ವತಃ ತಂದು ಕೊಡುವನು. ನೀವು ತಿಳಿದುಕೊಳ್ಳಿರಿ, ನಾನು ಯಾರಾಗಿದ್ದೇನೆ, ನಾನು ಪರಮೇಶ್ವರನ ಜೊತೆ ಕೂತಿದ್ದೇನೆ ಅಂದಾಗ ನಾನು ಆಶೀರ್ವಾದವಾಗಿದ್ದೇನೆ. ನೀವು ತಿಳಿದಾಗ ಪ್ರತಿಯೊಂದು ವಸ್ತು ನಿಮ್ಮ ಹತ್ತಿರ ಬರಲು ಪ್ರಾರಂಭಿಸುವುದು. ಆತನಿಗೆ ಗೊತ್ತಿದೆ ಯಾರು ಸಿಂಹಾಸನದ ಮೇಲೆ ಕೂತಿದ್ದಾನೆ, ಅವರಿಗೆ ಏನು ಕೊಡಬೇಕೆಂದು. ಪ್ರೈಸ್ ದ ಲಾರ್ಡ್. ಸಿಂಹಾಸನದ ಮೇಲೆ ಕೂತಿರುವವನಿಗೆ ಹೇಗೆ ಸೇವೆ ಮಾಡಬೇಕು ಅವನಿಗೆ ಗೊತ್ತಿದೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಆ ವಸ್ತುಗಳು ತಾವಾಗಿ ಬರಲು ಪ್ರಾರಂಭಿಸುವವು. ನೀವು ಒಪ್ಪಿಕೊಂಡಿದ್ದೀರಿ, ನೀವು ತಿಳಿದುಕೊಂಡಿದ್ದೀರಿ, ಇಲ್ಲ ನಾನು ಸಿಂಹಾಸನದ ಮೇಲೆ ಕೂತಿರುವೆನು, ಯಾವುದೇ ವಸ್ತು ವ್ಯಕ್ತಿಯಿಂದ ಏನೂ ಬೇಕಾಗಿಲ್ಲ,
ಪ್ರತಿಯೊಬ್ಬರಿಗೆ ಏನಾದರೂ ಕೊಡುವ ವಿಷಯದಲ್ಲಿ ಯೋಚಿಸುತ್ತಿದ್ದೀರಿ? ಯಾರೇ ಕೂಡ ಆಗಿರಬಹುದು. ಹಾಲೆಲೂಯಾ. ನಿಮಗೆ ಗೊತ್ತಿದೆ, ಆ ಬಾಸ್ಗೆ ಉದ್ಧಾರದ ರಕ್ಷಣೆ ಅವಶ್ಯಕತೆ ಇದೆ. ನನಗೆ ರಕ್ಷಣೆ ಕೊಡುವ ವಿಷಯದಲ್ಲಿ ಯೋಚಿಸುತ್ತಿದ್ದೀರಿ. ನಿಮ್ಮ ಟೀಚರ್ ಆಗಿರಬಹುದು, ನಿಮ್ಮ ಪ್ರಿನ್ಸಿಪಲ್ ಆಗಿರಬಹುದು, ನಿಮ್ಮ ಬಾಡಿಗೆಯ ಮಾಲೀಕನಾಗಿರಬಹುದು. ನಿಮಗೆ ಅವರಿಗೆ ಕೊಡಲು ನಿಮ್ಮ ಹತ್ತಿರ ಏನಾದರೂ ಇದೆ. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ಪರಮೇಶ್ವರ್ ಬಯಸುತ್ತಾರೆ ನಿಮ್ಮ ಯೋಚನೆ ಇದೇ ಆಗಿರಬೇಕೆಂದು. ಪ್ರೇಸ್ ದ ಲಾರ್ಡ್. ಅಂದ್ರೆ ನೀವು ಹೇಳಿರಿ, ನಾನು ಕುಳಿತಿದ್ದೇನೆ. ಎಲ್ಲಿ ಕುಳಿತಿದ್ದೇನೆ? ಸಿಂಹಾಸನದ ಮೇಲೆ ಕುಳಿತಿದ್ದೇನೆ. ಹೇಳಿರಿ, ನಾನು ಸಿಂಹಾಸನದ ಮೇಲೆ ಕುಳಿತಿದ್ದೇನೆ. ನಾನು ತೊಂದರೆಯಿಂದ ಹೊರಗೆ ಬರುತ್ತಿಲ್ಲ. ತೊಂದರೆಯಿಂದ ಜಯಶಾಲಿಯಾಗಿ ಕುಳಿತಿದ್ದೇನೆ. ಪ್ರೇಸ್ ದ ಲಾರ್ಡ್. ಅಲ್ಲೆಲ್ಲೂ ಯಾರು ಕೂಡಿಸ್ತಾನೆ? ಯಾರು ಗೆದ್ದಿದಾನೋ ಅಥವಾ ಗೆಲ್ಲುತ್ತಾನೋ? ಯಾರು ಗೆದ್ದಿದಾನೋ ಅವನು ಕೂಡಿಸಲ್ಪಟ್ಟಿದ್ದಾನೆ. ಏಕೆ ಕೂಡಿಸಲ್ಪಟ್ಟಿದ್ದಾನೆ? ಏಕೆಂದರೆ ನೀವು ಗೆದ್ದಿದ್ದೀರಿ. ನಿಮ್ಮ ಗೆಲುವನ್ನು ನೋಡಿರಿ. ಗೆಲ್ಲುವ ಪ್ರಯತ್ನವನ್ನು ಮಾಡಬೇಡಿರಿ. ನೀವು ಗೆದ್ದಿದ್ದೀರಿ. ನೀವು ಆ ವಿಷಯಗಳನ್ನು ಸೋಲಿಸಿದ್ದೀರಿ. ನೀವು ಜಯಶಾಲಿಗಿಂತ ಜಯಶಾಲಿಯಾಗಿದ್ದೀರಿ. ನೀವು ಇದು ಆಗಿದ್ದೀರಿ. ನೀವು ಅದು ಆಗುವ ಪ್ರಯತ್ನ ಮಾಡಬೇಡಿರಿ. ಪರಮೇಶ್ವರರು ನಿಮ್ಮನ್ನು ಏನಾದರೂ ಮಾಡುವ ಪ್ರಯತ್ನ ಮಾಡುತ್ತಿಲ್ಲ. ಪರಮೇಶ್ವರ್ ನಿಮಗೆ ಏನು ಮಾಡಬೇಕಾಗಿತ್ತೋ ಅದನ್ನು ಮಾಡಿಬಿಟ್ಟಿದ್ದಾರೆ. ನಿಮಗೆ ಬದಲಾಯಿಸುವ ಪ್ರಯತ್ನ ಮಾಡುತ್ತಿಲ್ಲ. ಆತನು ಆಲ್ರೆಡಿ ತನ್ನ ಸ್ವರೂಪದಲ್ಲಿ ನಿಮ್ಮನ್ನು ಮಾರ್ಪಡಿಸಿದ್ದಾನೆ. ಹೇಗೆ ಆತನು ಆಗಿದ್ದಾನೆ ಹಾಗೆ ನಾವು ಆಗಿದ್ದೇವೆ. ಪ್ರೇಸ್ ದ ಲಾರ್ಡ್. ಕೇಳುತ್ತಿದ್ದೀರಾ ನೀವು? ಹೇಳಿರಿ, ಹೇಗೆ ಪರಮೇಶ್ವರನಿದ್ದಾನೆ ಹಾಗೆ ನಾನು ಇದ್ದೇನೆ. ಪರಮೇಶ್ವರನ ಹಾಗೆ ಆಗುವ ಪ್ರಯತ್ನ ಮಾಡಬೇಡಿರಿ. ಪರಮೇಶ್ವರನ ಹಾಗೆ ಜೀವಿಸಲು ಪ್ರಾರಂಭಿಸಿರಿ. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ಕೇಳುತ್ತಿದ್ದೀರಾ ನೀವು? ಏನು ಮಾಡಿರಿ? ಪರಮೇಶ್ವರನ ಹಾಗೆ ಜೀವಿಸಲು ಪ್ರಾರಂಭಿಸಿರಿ. ಏಕೆಂದರೆ ಪರಮೇಶ್ವರು ನಿಮ್ಮ ಒಳಗೆ ಇದ್ದಾನೆ. ಅದಕ್ಕಾಗಿ ಆತನು ನಿಮ್ಮ ಮೂಲಕ ಜೀವಿಸಬೇಕು. ಹಾಲೆಲೂಯಾ. ಎಷ್ಟು ಜನಕ್ಕೆ ತಿಳಿದು ಬಂತು? ಪರಮೇಶ್ವರು ನಿಮ್ಮೊಳಗೆ ಇದ್ದಾನೆ. ಅದಕ್ಕಾಗಿ ಆತನು ನಿಮ್ಮ ಮೂಲಕ ಜೀವಿಸುತ್ತಾನೆ. ಆತನು ನಿಮಗೆ ಬದಲಾಯಿಸಲು ಬಯಸುವುದಿಲ್ಲ. ಹೀಗೆ ಯೋಚಿಸಬೇಡಿರಿ. ಪರಮೇಶ್ವರನ ಬದಲಾಯಿಸಲು ಬಯಸುತ್ತಾರೆ. ಆತನು ನಿಮ್ಮ ಮೂಲಕ ಜೀವಿಸಲು ಬಯಸುತ್ತಾನೆ. ಅದಕ್ಕಾಗಿ ಆತನು ನಿಮ್ಮ ಒಳಗೆ ವಾಸಿಸಲು ಬಂದನು, ನಿಮ್ಮ ಮೂಲಕ ಜೀವಿಸಬೇಕೆಂದು. ಆತನು ನಿಮ್ಮ ಮೂಲಕ ಲೋಕಕ್ಕೆ ಆಶೀರ್ವಾದ ಕೊಡಬೇಕೆಂದು. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ನಿಮ್ಮ ಕೈಗಳನ್ನು ಮೇಲೆ ಕೆತ್ತಿರಿ. ಪರಮೇಶ್ವರಿಗೆ ಧನ್ಯವಾದವನ್ನು ಹೇಳಿರಿ. ನಾನು ಆಶೀರ್ವಾದವಾಗಿದ್ದೇನೆ. ಹಾಲೆಲೂಯಾ. ವಾ. ಈ ಸಮಯವಾಗಿದೆ. ಪಾರ್ಟ್ನರ್ಶಿಪ್ ಕಾಣಿಕೆಯನ್ನು ಬೀಜವನ್ನು ಕೊಡೋ ಸಮಯವಾಗಿದೆ. ಥ್ಯಾಂಕ್ ಯು. और आप ऑनलाइन हैं तो वहां पर है ಹಾಲೆಲೂಯಾ. ನಾವು ಪ್ರಾರ್ಥನೆ ಮಾಡೋಣ. ಕಾಣಿಕೆಗೋಸ್ಕರ ಧನ್ಯವಾದ ಹೇಳುತ್ತೇವೆ ಪ್ರಭು. ಈ ಕಾಣಿಕೆಯನ್ನು ತರುವ ಬುದ್ಧಿಯನ್ನು, ತಿಳುವಳಿಕೆಯನ್ನು, ಅನುಗ್ರಹವನ್ನು ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಬೆಳೆಯು ನಮ್ಮ ಹತ್ತಿರ ವೇಗವಾಗಿ ಬರುತ್ತಿದೆ ಪ್ರಭು. ಯೇಸುವಿನ ನಾಮಗಳು. ನಮಗೆ ಯಾವುದೇ ಒಳ್ಳೆಯ ವಸ್ತುವಿನ ಕಡಿಮೆ ಆಗುವುದಿಲ್ಲ. ಈ ಕಾಣಿಕೆಯ ಮೇಲೆ ನಿಮ್ಮ ಆಶೀರ್ವಾದ ಆಹ್ವಾನ ಮಾಡುತ್ತೇವೆ ಮತ್ತು ಅಭಿವೃದ್ಧಿಯ ನಿಯಮವನ್ನು ಹೇಳುತ್ತೇವೆ ಪ್ರಭು ಯೇಸುವಿನ ನಾಮದಲ್ಲಿ. ಆಮೇನ್. ನೀವು ಮೊದಲೇ ಸಲ ಬಂದಿದ್ದೀರಿ, ನಾವು ನಿಮಗೆ ಸ್ವಾಗತ ಮಾಡುತ್ತೇವೆ. ಎದ್ದು ನಿಂತುಕೊಳ್ಳಬಹುದು. ಮೊದಲೇ ಸಲ ಬಂದಿದ್ದಾರೆ. ನೀವು ಜೋರಾಗಿ ಚಪ್ಪಾಳೆ ತಟ್ಟಬಹುದು. ಇವರಿಗಾಗಿ ಇನ್ನೂ ಜೋರಾಗಿ ಇವರಿಗೆ ಚಪ್ಪಾಳೆ ತಟ್ಟಬಹುದು. ಥ್ಯಾಂಕ್ ಯು. ಒಂದು ಚಿಕ್ಕದಾದ ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆಯನ್ನು ಹೇಳಿರಿ. ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳಿರಿ ಮತ್ತು ಹೃದಯದಿಂದ ನೀವು ನಂಬಿಕೆ ಇಟ್ಟು ಹೇಳಿರಿ. ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳಿರಿ. ನಿಮ್ಮ ಬಾಯಿಂದ ಹೇಳಿರಿ. ಬಾಯಿಂದ ಹೇಳೋದು ಬಹಳ ಮುಖ್ಯವಾಗಿದೆ. ಹೃದಯದಿಂದ ನಂಬಿ ಬಾಯಿಂದ ಹೇಳುವುದು ಅವಶ್ಯಕವಾಗಿದೆ. ಹೇಳಿರಿ, ಓ ಪರಮೇಶ್ವರ್, ನಾನು ನಂಬುತ್ತೇನೆ ಯೇಸು ಸ್ವಾಮಿಯಲ್ಲಿ, ಜೀವಂತ ಪರಮೇಶ್ವರನ ಪುತ್ರನಲ್ಲಿ. ಆತನನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಶಿಲುಬೆ ಮೇಲೆ ಸತ್ತರು. ನೀವು ಆತನನ್ನು ಸತ್ತವರಿಂದ ಮೂರನೇ ದಿನ ಜೀವಂತವಾಗಿ ಎಬ್ಬಿಸಿದಿರಿ. ಇವಾಗ ಆತನು ಜೀವಿಸುವವನಾಗಿದ್ದಾನೆ. ನಾನು ನನ್ನ ಮನಸ್ಸಿನಿಂದ ನಂಬಿಕೆ ಇಟ್ಟು ನನ್ನ ಬಾಯಿಯಿಂದ ನಾನು ಸ್ವೀಕರಿಸುತ್ತೇನೆ. ಯೇಸು ಸ್ವಾಮಿ ನನ್ನ ಪ್ರಭುವಾಗಿದ್ದಾರೆ, ನನ್ನ ಸ್ವಾಮಿಯಾಗಿದ್ದಾರೆ.
ಇವತ್ತಿನಿಂದ ನಾನು ಹೊಸದಾಗಿ ಹುಟ್ಟಿದ್ದೇನೆ. ಇವತ್ತಿನಿಂದ ನನ್ನ ರಕ್ಷಣೆಯಾಗಿದೆ. ಇವಾಗ ನಾನು ಮಸೀಹನ ಜೊತೆ ಉನ್ನತ ಸ್ಥಾನದಲ್ಲಿ ಕೂತಿದ್ದೇನೆ. ಪ್ರಭು ಯೇಸುವಿನ ನಾಮದಲ್ಲಿ ಆಮೇನ್. ನೀವು ಜೋರಾಗಿ ಚಪ್ಪಾಳೆ ತಟ್ಟಬಹುದು ಇವರಿಗೋಸ್ಕರ. ನೀವು ಕುಳಿತುಕೊಳ್ಳಬಹುದು. ನೀವು ಈ ಪ್ರಾರ್ಥನೆಯನ್ನು ಮಾಡಿದರೆ ನಾನು ನಿಮಗೆ ಹೇಳಲು ಬಯಸುತ್ತೇನೆ, ಪರಮೇಶ್ವರ್ ನಿಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಾರೆ. ನಾನು ಹೇಳಿದ್ದು ನಿಮಗೆ ಆಗಿದೆ. ಹಾಲೆಲೂಯಾ. ಕೆಲವು ಅನೌನ್ಸ್ಮೆಂಟ್ಗಳಿವೆ. ಮೊಟ್ಟ ಮೊದಲನೇ ಅನೌನ್ಸ್ಮೆಂಟ್ ಇದೆ, ನಮ್ಮ ಸೆಲ್ ಸಿಸ್ಟಮ್ ಇದೆ, ಬಹಳ ಮುಖ್ಯವಾಗಿದೆ. ನೀವು ಸೆಲ್ ಸಿಸ್ಟಮ್ನ ಪಾರ್ಟ್ ಆಗದೇ ಇದ್ದರೆ ನೀವು ಆಗಿರಿ. ಎಲ್ಲವನ್ನು ಕಲಿಸುವುದಕ್ಕೋಸ್ಕರನೇ ಈ ಎಲ್ಲ ವಿಷಯಗಳು ಇವೆ. ರೆಪ್ಸೋಡಿಯನ್ನು ಪ್ರತಿದಿನ ಓದಿರಿ, ಬೈಬಲ್ ಅನ್ನು ಪ್ರತಿದಿನ ಓದಿರಿ, ಪ್ರಾರ್ಥನೆಯನ್ನು ನಮ್ಮ ಜೊತೆ ಪ್ರತಿದಿನ ಮಾಡಿರಿ. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ನೀವು ಎದ್ದು ನಿಂತುಕೊಳ್ಳಬಹುದು, ಪರಮೇಶ್ವರ್ಗೆ ಧನ್ಯವಾದವನ್ನು ಹೇಳಬಹುದು. ಪರಮಪಿತನ ಪ್ರೀತಿ, ಯೇಸು ಸ್ವಾಮಿಯ ಅನುಗ್ರಹ, ಪರಿಶುದ್ಧಾತ್ಮನ ಸಹಭಾಗಿತೆಯು ನಮ್ಮ ಜೊತೆ ಯಾವಾಗಲೂ ಇರುವುದು ಪ್ರಭು ಯೇಸುವಿನ ನಾಮದಲ್ಲಿ ಆಮೇನ್. ನಿಶ್ಚಯವಾಗಿಯೂ ಶುಭ ಕೃಪೆಯು ನನ್ನನ್ನು ಯಾವಾಗಲೂ ಹಿಂಬಾಲಿಸುವುದು. ಪ್ರಭು, ನಾನು ಯಾವಾಗಲೂ ದೇವರ ಮಂದಿರದಲ್ಲಿ ವಾಸಿಸುವೆನು ಪ್ರಭು ಯೇಸುವಿನ ನಾಮದಲ್ಲಿ ಆಮೇನ್. ಸಂತೋಷವಾಗಿರಿ, ವಾಕ್ಯ ಕೆಲಸ ಮಾಡುತ್ತದೆ.